ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಾಮುದೀರಯೇ. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯಶ್ರವಣಕೀರ್ತನಃ ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ನಮಾಯೋಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕಸ್ವಾಮಿನಿತಿ ನಾಮಿನೇ. ನಮಾಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಕತಧಾಮ ಜಯನಗರಗ್ರಾಮತಾರಿಣೇ. ನಮಾಯೋಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ವಾಂಛಾ ಕಲ್ಪತರುಭಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 2 ದೈವತ್ವ ಮತ್ತು ದೈವಿ ಸೇವೆ ಶ್ಲೋಕ 9. ಇವತ್ತು 8 ಶ್ಲೋಕ. 7ನೇ ಶ್ಲೋಕದಲ್ಲಿ ನಾವೇನ್ ಅರ್ಥ ಮಾಡಿದ್ವಿ ಅಂತ ಮಾತಾಜಿ ಸ್ವಲ್ಪ ನೀವೇ ಒಂದ್ ನಿಮಿಷದಲ್ಲಿ ಒಂದು ಸಮ್ಮರಿ ಮಾಡ್ಬೇಕು. ಜಯಮತಿ ಮಾತಾಜಿ ಹೇಳಿ. ಅಂದ್ರೆ 7ನೇ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮಪುರುಷ ಕೃಷ್ಣನಿಗೆ ಪೂಜೆ ಸಲ್ಲಿಸೋದ್ರಿಂದ ಮಾತ್ರನೇ ಅವರು ಶೀಘ್ರವಾಗಿ ಜ್ಞಾನವನ್ನು ಪಡಿತಾರೆ ಮತ್ತೆ ಸಂಸಾರದಲ್ಲಿ ವಿರಕ್ತಿಯನ್ನು ಪಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆ ಮತ್ತೆ ಅಪೌರುಷ ಗಂತ್ರಗಳಲ್ಲಿ ಹೇಳಿರೋದು ತ್ಯಾಗ, ದಾನ, ಇದು ಜ್ಞಾನ, ಯೋಗ ಶಕ್ತಿ, ಇದೆಲ್ಲ ಏನ್ ಮಾಡ್ತಾ ಇದ್ದಾರೆ, ಬೇರೆಯವರು ಇದೆಲ್ಲ ಒಂದು ಹಂತಗಳು, ಅದ್ರ ಪ್ರಕಾರ ನಾವು ಅನುಷ್ಠಾನ ಕೈಗೊಳ್ಳೋಕ್ ಆಗದೆ ಇರೋರೆಲ್ಲ ಇದನ್ನ ಈ ರೀತಿ ಹೇಳ್ತಾರೆ. ಆದ್ರೆ ಭಕ್ತಿ ಪಂಥ ಹೊರಟಿರುವುದು ಭಕ್ತಿ ಪಂಥ ಇರೋದೇ ಶೂದ್ರರಿಗಾಗಿ ಮತ್ತೆ ವೈಶ್ಯರಿಗಾಗಿ ಮತ್ತೆ ಸ್ತ್ರೀ ಸಮಾಜಕ್ಕೆ ಅಂತ ಹೇಳ್ತಾ ಇದ್ರು. ಯಾಕೆ ಇದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ತಾರೆ ಅಂದ್ರೆ, ಆಗಿನ ಕಾಲದಲ್ಲಿ ಇವರೆಲ್ಲ ಅನರ್ಹರು, ಪೂಜೆಗೆ ಅರ್ಹರಲ್ಲ ಅಂತ ಅವ್ರನ್ನೆಲ್ಲ ಯಾರು ಬಿಡ್ತಾ ಇರ್ಲಿಲ್ಲ. ಆದ್ರಿಂದ ಇಲ್ಲಿ ಭಾಗವತ ಧರ್ಮ ಇದನ್ನ ಸ್ವೀಕಾರ ಮಾಡಿ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದು ಭಕ್ತಿ ಪಂಥ ಆಧ್ಯಾತ್ಮಿಕದಲ್ಲಿ ಅತ್ಯುನ್ನತ ಉನ್ನತವಾದುದು ಅಂತಾನು ಹೇಳಿದ್ದಾರೆ. ಮತ್ತೆ ಯಾರು ಭಕ್ತಿಯ ಹೊಸ್ತಿಲಲ್ಲಿ ನಿಂತಿರ್ತಾರೋ ಅವ್ರಿಗೆ ಇದು ಅಂದ್ರೆ ಹೊಸ್ತಿಲಲ್ಲಿ ಅಂದ್ರೆ ಸ್ಟಾರ್ಟಿಂಗು, ಯಾರು ಇವಾಗ ತಾನೇ ಕೃಷ್ಣ ಪ್ರಜ್ಞೆಗೆ ಬಂದಿರ್ತಾರೋ ಅವ್ರಿಗೂ ಕೂಡ ಇದು ತುಂಬಾ ಸುಲಭವಾದ ಮಾರ್ಗ. ಯಾಕಂದ್ರೆ ಇದು ಒಂದು ಮಗು ಕೂಡ ಮಾಡ್ಬೋದು, ಒಂದು ಪ್ರಾಣಿ ಕೂಡ ಮಾಡ್ಬೋದು. ಇದಕ್ಕೆ ಎಕ್ಸಾಂಪಲ್ ನಾವು ನೋಡ್ಬೋದು, ಟೆಂಪಲ್ ಅಲ್ಲಿ ಯಾರಾದ್ರೂ ಮಕ್ಕಳು ಕೀರ್ತನ್ ಸ್ಟಾರ್ಟ್ ಮಾಡಕ್ ಶುರು ಮಾಡಿದ್ರೇನೆ ಕುಣಿತಾ ಇರ್ತಾರೆ. ಅಂದ್ರೆ ಇದು ಎಲ್ಲರಿಗೂ ಸಹಜವಾಗಿ ಮಾಡೋದು ತುಂಬಾ ಸುಲಭವಾದ ಮಾರ್ಗ ಇಲ್ಲಿ ಭಕ್ತಿ ಪಂಥ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಜ್ಞಾನ ಮತ್ತು ವೈರಾಗ್ಯ ತತ್ವಗಳು ದೈವ ಸಾಕ್ಷಾತ್ಕಾರ ಪಥದಲ್ಲಿ ಅದೆರಡು ಪ್ರಧಾನವಾದದ್ದು. ಯಾವಾಗ ಒಬ್ಬ ಗುರುಗಳಿಗೆ ಬಳಿ ಹೋಗಿ ಜ್ಞಾನ ಅರ್ಜನೆಯನ್ನು ಪಡ್ತಾರೆ, ಅವ್ರಿಗೆ ಜ್ಞಾನ ಮತ್ತೆ ವೈರಾಗ್ಯ ಅದು ಬರುತ್ತದೆ. ಆದ್ರೆ ಇಲ್ಲಿ ಈ ಭಕ್ತಿ ಸೇವೆಯಲ್ಲಿ ಅವ್ನು ಮುಂದುವರಿತಾ ಇದ್ರೆ ಇದೆಲ್ಲ ಅವ್ನಿಗೆ ಆಟೋಮೆಟಿಕ್ ಆಗಿ ಅದೆಲ್ಲ ಬರುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ವಿರಕ್ತನಾಗುವುದಂದರೆ ಎಲ್ಲ ಕೆಲ್ಗಳಿಗೆ ಏನ್ ಕೆಲಸ ಇದೆಯೋ ಅದನ್ನೆಲ್ಲ ಮಾಡದಿರೋ ಸುಮ್ನೆ ಕುತ್ಕೊಳ್ಳೋದಲ್ಲ. ಅದು ನೈಷ್ಕರ್ಮ ಎಂದರೆ ಒಳ್ಳೆಯ ಅಥವಾ ಕೆಟ್ಟ ಫಲಗಳನ್ನು ನೀಡೋ ಕೆಲಸಗಳನ್ನು ಮಾಡದೇ ಇರುವುದು.
ಅಂದ್ರೆ ಇಲ್ಲಿ ಒಳ್ಳೆ ಮತ್ತು ಕೆಟ್ಟ ಕೆಲಸಗಳು ಯಾವುದಪ್ಪ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡದೇ ಇರೋದೆಲ್ಲ ಕೆಟ್ಟ ಕೆಲಸಗಳು, ಮತ್ತೆ ಒಳ್ಳೇದು ಅಂದ್ರೆ ಯಾವ್ದನ್ನ ನಾವು ಕೃಷ್ಣ ಪ್ರಜ್ಞೆಯನ್ನು ಇಟ್ಕೊಂಡ್ ಮಾಡ್ತೀವೋ ಅದೆಲ್ಲ ಒಳ್ಳೇದು. ಮತ್ತೆ ಇಲ್ಲಿ ಪಾಪ ಪುಣ್ಯದ ಬಗ್ಗೆನೂ ನೀವು ಹೇಳಿದ್ರೆ, ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಒಳ್ಳೆ ಫಲಿತಾಂಶ ಇರುತ್ತೆ, ಅದರಿಂದ ಪುಣ್ಯ ಗಳಿಸ್ಕೊಂಡು ಉತ್ತಮ ಲೋಕಗಳಿಗೆ ಹೋಗ್ತೀವಿ. ಆದ್ರೆ ಮತ್ತೆ ನಾವು ಆ ಪುಣ್ಯ ಕ್ಷೀಣಿಸಿದ್ಮೇಲೆ ಮತ್ತೆ ನಾವು ವಾಪಸ್ ಬರ್ಬೇಕಾಗುತ್ತೆ ಈ ಜಗತ್ಗೆ. ಪಾಪ ಕೂಡ ಅದಕ್ಕೋಸ್ಕರ ನಾವು ಮತ್ತೆ ಆ ಪಾಪನ ಕರ್ಮ ಅನುಭವಿಸುವಾಗ ಇನ್ನೊಂದು ಜನ್ಮ ತಗೊಳ್ಬೇಕಾಗತ್ತೆ. ಆದ್ರಿಂದ ಇದೆರಡನ್ನೂ ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಯಾವಾಗ ಕೆಲಸ ಮಾಡ್ತೀವೋ ಅದು ನಮ್ಗೆ ಪಾಪ ಪುಣ್ಯದ ಲೇಪವಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದು ಮಾನವ ಜೀವಿಗೆ ಇದು ಭಕ್ತಿ ಪಂಥವೇ ಪರಮೋಚ್ಚ ಅಂತ ಹೇಳ್ತಾ ಇದ್ದಾರೆ ಇದ್ರಲ್ಲಿ. ಹರೇ ಕೃಷ್ಣ. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ಸಮರಿ ಮಾಡಿದ್ರಿ. ಮಾನವ ಜೀವಿಗೆ ಭಕ್ತಿ ಪಥವೇ ಪರಮೋಚ್ಚ ಆಗಿರೋದು ಧರ್ಮ. ಮನುಷ್ಯ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಭಗವಂತನನ್ನ ಭಕ್ತಿ ಸೇವೆಯಲ್ಲಿ ಅವರ ಸೇವೆ ಮಾಡೋದೇ ಎಲ್ಲದಕ್ಕಿಂತ ಶ್ರೇಷ್ಠ ಆಗಿರೋದು. 2 ಶ್ಲೋಕದಲ್ಲಿ ಇದನ್ನ ಸ್ಪಷ್ಟವಾಗಿ ನಾವು ತಿಳುವಳಿಕೆ ಪಡ್ಕೊಂಡ್ಬಿಡ್ತೀವಿ. ಮತ್ತೆ ಅಂತ ಭಕ್ತಿಗೆ ಒಬ್ಬ ವ್ಯಕ್ತಿ ಅಂತ ಭಕ್ತಿಯಿಂದ ಮಾತ್ರ ಜ್ಞಾನ ಮತ್ತೆ ವೈರಾಗ್ಯಗಳು ಈ ಭೌತಿಕ ಜಗತ್ತಲ್ಲಿ ಸ್ಪಷ್ಟವಾಗಿ ಅವನಿಗೆ ಸಿಗತ್ತೆ ಅನ್ನೋದು ವಿಚಾರನೂ ಕೂಡ ಇಲ್ಲಿ ಸ್ಪಷ್ಟ ಇದೆ. ಅದರಿಂದ ಮುಂದಿನ ಶ್ಲೋಕ 8ನೇ ಶ್ಲೋಕದಲ್ಲಿ ಇದನ್ನ ಇನ್ನೂ ದೃಢಪಡಿಸ್ತಾರ ಅವರು. ಇದೊಂದೇ, ಇದನ್ ಬಿಟ್ಟು ಬೇರೆ ಇನ್ಯಾವುದು ವಿಚಾರ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಯಾರು ಓದ್ತಾರೆ ಇವತ್ತು? ನಾನೇ ಓದ್ತಾ ಇದ್ದೀನಿ ಪ್ರಭು. ಓದಿ ಮಾಡಿ. ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ 8. ಧರ್ಮಃ ಸ್ವನುಷ್ಠಿತಃ ಪುಂಸಾಂ ಶಿಕ್ಷಕ್ಸ್ಕೇನ ಕಥಾಸು ಯಃ ನೋತ್ಪಾದಯೇದ್ಯತಿ ರತಿಂ ಶ್ರಮ ಏವ ಹಿ ಕೇವಲಂ. ಧರ್ಮಃ ಉದ್ಯೋಗವು ಸ್ವನುಷ್ಠಿತ ತನ್ನ ಸ್ಥಿತಿಗನುಗುಣವಾಗಿ ನಿರ್ವಹಿಸಲ್ಪಟ್ಟ ಪುಂಸಾಂ ಮನುಷ್ಯರ ವಿಶ್ವಸೇನ ದೇವೋತ್ತಮ ಪರಮಪುರುಷನ ಸ್ವಾಂಶ ಕಥಾಸ್ತು ಸಂದೇಶದಲ್ಲಿ ಯಹ ಯಾವ ನ ಉತ್ಪಾದಯೇತ್ ಯದಿ ಉಂಟು ಮಾಡದಿದ್ದರೆ ರತಿಂ ಆಕರ್ಷಣೆಯನ್ನು ಶ್ರಮಯೇವಹ ವ್ಯರ್ಥ ಕಾರ್ಯವೇ ಈ ಖಂಡಿತವಾಗಿಯೂ ಕೇವಲಂ ಸಂಪೂರ್ಣವಾಗಿ. ಅನುವಾದ ಶಿಲ ಪ್ರಭುಪಾದಕ್ಕೆ ಜೈ. ಮಾನವನು ಸ್ವಸ್ಥಿತಿಗನುಗುಣವಾಗಿ ನಡೆಸುವ ವೃತ್ತಿ ಕಾರ್ಯಗಳ ಆಚರಣೆಯು ದೇವೋತ್ತಮ ಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ಭಾವಾರ್ಥ ಓದ್ಲಾ ಪ್ರಭು? ಪ್ರಭು ಭಾವಾರ್ಥ ಓದ್ಲಿಯಾ? ಮಾತಾಜಿ ಒಂದ್ ಪ್ಯಾರ ಓದಿ. ಭಾವಾರ್ಥ ಶಿಲ ಪ್ರಭುಪಾದ್ ಕಿ ಜೈ. ಬದುಕಿನ ಬಗೆ ಮಾನವನ ನಿಲುವು ವಿಭಿನ್ನವಾದ್ದರಿಂದ ಅದಕ್ಕನುಗುಣವಾಗಿ ಅವನ ವೃತ್ತಿಯ ಕಾರ್ಯಗಳು ವಿವಿಧವಾಗಿವೆ. ಐಕ ಸ್ಥೂಲ ದೇಹದಾಚೆಗೆ ಏನನ್ನೂ ಕಾಣಲಾರದ ಪ್ರಾಪಂಚನಿಗೆ ಇಂದ್ರಿಯಾತೀತವಾದದ್ದು ಯಾವುದೂ ಇಲ್ಲ. ಆದುದರಿಂದ ಅವನ ವೃತ್ತಿಯ ಕಾರ್ಯಗಳು ವೃಷ್ಟಿ ಮತ್ತು ಸಮಷ್ಟಿಯ ಸ್ವಾರ್ಥಕ್ಕೆ ಸೀಮಿತವಾಗಿರುತ್ತದೆ. ವ್ಯಕ್ತಿಗತ ಸ್ವಾರ್ಥ ವ್ಯಕ್ತಿಗತ ದೇಹದ ಸುತ್ತುತ್ತದೆ. ಇದು ಸಾಮಾನ್ಯವಾಗಿ ಪ್ರಾಣಿ ಮಾತ್ರದಲ್ಲಿ ಕಂಡುಬರುತ್ತದೆ. ಸಮಷ್ಟಿಗತ ಸ್ವಾರ್ಥ ಮಾನವನ ಸಮಾಜದಲ್ಲಿ ತೋರುತ್ತದೆ. ಅದು ಕುಟುಂಬ, ಸಮಾಜ, ಸಮುದಾಯ, ರಾಷ್ಟ್ರ ಮತ್ತು ಜಗತ್ತಿನ ಸುತ್ತುತ್ತದೆ. ಆದರೆ ಸ್ಥೂಲ ದೈಹಿಕ ಸುಖವೇ ಅದರ ಗುರಿ. ಈ ಸ್ಥೂಲ ಪ್ರಾಪಂಚರಿಗಿಂತ ಕಿಂಚಿದುನ್ನತ ಸ್ಥಾನದಲ್ಲಿ ಮಾನಸಿಕ ಊಹಾಪೋಹ ನಡೆಸುವವರಿದ್ದಾರೆ. ಅವರು ಮಾನಸಿಕ ವಲಯದಲ್ಲಿ ಹಾರಾಡುತ್ತಾ ಕಾವ್ಯ ರಚನೆಯಲ್ಲೋ ತತ್ವಶಾಸ್ತ್ರದಲ್ಲೋ ಅಥವಾ ಯಾವುದೋ ಮತತತ್ವ ಪ್ರಚಾರದಲ್ಲೋ ತೊಡಗಿರುತ್ತಾರೆ. ಅದೇ ಅವರಿಗೆ ಉದ್ಯೋಗ. ಅದಕ್ಕೂ ಸಹ ದೇಹ ಮತ್ತು ಮನಸ್ಸಿಗೆ ಸೀಮಿತವಾದ ಸ್ವಾರ್ಥವೇ ಗುರಿ. ಆದರೆ ದೇಹ ಮತ್ತು ಮನಸ್ಸಿಗೆ ಮಿಗಿಲಾಗಿ ಸೂಕ್ತವಾದ ಆತ್ಮ ಇದೆ. ಅದು ಇಲ್ಲವಾಯಿತೆಂದರೆ ದೈಹಿಕ ಮತ್ತು ಮಾನಸಿಕ ಸ್ವಾರ್ಥದ ಪರಿಧಿಯನ್ನು ಪೂರ್ಣವಾಗಿ ಬರಿದು ಮಾಡುತ್ತದೆ, ತೊಡೆದು ಹಾಕುತ್ತದೆ. ಆದರೆ ಅಲ್ಪಜ್ಞರಾದ ಮನುಜರಿಗೆ ಈ ಚಿದಾತ್ಮದ ಅಗತ್ಯಗಳು ಅರಿವು ಇರುವುದಿಲ್ಲ. ಹರೇ ಕೃಷ್ಣ. ಕೃಷ್ಣ. ಈ 2 ಶ್ಲೋಕದ ಮತ್ತೆ ಪ್ರಭುಪಾದರಲ್ಲಿ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ಸುತ ಗೋಸ್ವಾಮಿಗಳು ಅದನ್ನ ನಿರ್ದಿಷ್ಟವಾಗಿ ಹೇಳ್ಬಿಡ್ತಾ ಇದ್ದಾರೆ. ಮಾನವನು ಸ್ವಸ್ಥಿತಿಗನುಗುಣವಾಗಿ ನಡೆಸುವ ವೃತ್ತಿ ಕಾರ್ಯಗಳ ಆಚರಣೆಯು ದೇವೋತ್ತಮ ಪರಮಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ದರೆ
ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ನ ಉತ್ಪಾದಯತ್ ರತಿಂ ಶ್ರಮ ಏವ ಹಿ ಕೇವಲ. ಯಾರು ಏನೇ ಈ ಭೌತಿಕ ಜಗತ್ತಲ್ಲಿ ಪ್ರಭುಪಾದರು ಅದಕ್ಕೆ ಭಾವಾರ್ಥದಲ್ಲಿ ಪ್ರಾರಂಭದಲ್ಲಿ ಏನ್ ಹೇಳ್ತಾ ಇದ್ರೆ, ಮಾನವನ ನಿಲುವು ಭಿನ್ನವಾದುದರಿಂದ ಅದಕ್ಕನುಗುಣವಾಗಿ ಅವನ ವೃತ್ತಿಯ ಕಾರ್ಯಗಳು ವಿವಿಧವಾಗಿವೆ. ಬದುಕಿನ ಬಗ್ಗೆ ಮಾನವನ ನಿಲುವು ಭಿನ್ನವಾಗಿರುತ್ತೆ. ಬೇರೆ ಬೇರೆ ತರ ಭಿನ್ನ ಅಭಿಪ್ರಾಯಗಳು, ಭಿನ್ನ ವಿಚಾರಗಳು, ಅದಕ್ಕೆ ಅನುಗುಣವಾಗಿ ಭಿನ್ನ ಪ್ರಜ್ಞೆಗಳು, ಅದಕ್ಕನುಗುಣವಾಗಿ ಭಿನ್ನವಾಗಿರೋದು ಕೆಲಸಗಳು, ಇದೆಲ್ಲಾನು ಕೂಡ ಈ ಭೌತಿಕ ಜಗತ್ತಲ್ಲಿ ನಾವು ಅನುಭವಕ್ಕೆ ಮಾಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಒಟ್ಟಾರೆ ಆಗಿ ಏನ್ ಹೇಳ್ತಾ ಇದಾರೆ, ಏನೇ ಇರ್ಲಿ ನಿಮ್ದು ಭಿನ್ನ ವಿಚಾರಗಳು, ಭಿನ್ನ ಅಭಿಪ್ರಾಯಗಳು, ಭಿನ್ನ ಕೆಲಸಗಳು ಯಾವುದೇ ಇರ್ಲಿ, ಆದ್ರೆ ಕಟ್ಟ ಕಡೆಗೆ ಏನ್ ಮಾಡ್ಬೇಕು, ಅದು ಭಗವಂತನ ರತಿಂ, ಭಗವಂತನಲ್ಲಿ ಆಸಕ್ತಿ ಮೂಡಿಸ್ಬೇಕು. ಧರ್ಮ ಸ್ವನಿಷ್ಠಿತ ಪುಂಸ ವಿಕ್ಷ್ವಕ್ಸೇನ ಕಥಾಸುಯ. ವಿಕ್ಷ್ವಕ್ಸೇನ ಅಂದ್ರೇನು? ದೇವೋತ್ತಮ ಪರಮ ಪುರುಷನ ವಿಚಾರದಲ್ಲಿ ಅವನಿಗೆ ರುಚಿ ಪ್ರಾಪ್ತಿ ಆಗ್ಬೇಕು. ರತಿಂ ಅಂದ್ರೆ ನೋಡಿ, ಇಲ್ಲಿ ರತಿಂ ಅಂದ್ರೆ ಆಕರ್ಷಣೆ ಬರಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ಇದು ಆಕರ್ಷಣೆ ಬರ್ಲಿಲ್ಲ ಅಂದ್ರೆ ಆ ಕೆಲ್ಸದಿಂದ ಶ್ರಮ ಏವ ಹಿ ಕೇವಲಂ. ಶ್ರಮ ಅಂದ್ರೆ ವ್ಯರ್ಥ ಕಾರ್ಯ, ಯಾವುದೇ ಇರ್ಲಿ ಅದೆಲ್ಲಾನು ಕೂಡ ವ್ಯರ್ಥ ಆಗ್ಬಿಡುತ್ತೆ. ಅದು ದೇಹಕ್ಕೆ ಸಂಬಂಧಪಟ್ಟಿರೋದಿರ್ಬೋದು, ಆತ್ಮಕ್ಕೆ ಸಂಬಂಧಪಟ್ಟಿರ್ಬೋದು, ಎರಡೂನು ಕೂಡ ಅದು ಭಗವಂತನ ಆ ಕಥೆಯಲ್ಲಿ, ಆ ಸಂಬಂಧದಲ್ಲಿ ಒಬ್ಬ ವ್ಯಕ್ತಿಗೆ ರುಚಿ ಪ್ರಾಪ್ತಿ ಆಗ್ಲಿಲ್ಲ ಅಂದ್ರೆ ಅದು ಶ್ರಮ ಏವ ಹಿ ಕೇವಲಂ. ಕೇವಲಂ ಅನ್ನೋ ಶಬ್ದನ ಪದ ಅರ್ಥದಲ್ಲಿ ಅವ್ರೇನ್ ಹೇಳ್ತಾರೆ, ಸಂಪೂರ್ಣವಾಗಿ ನಾವ್ ಏನೆಲ್ಲ ಮಾಡಿದ್ದೀವೋ ಅದೆಲ್ಲಾನು ಕೂಡ ಸಂಪೂರ್ಣವಾಗಿ ವ್ಯರ್ಥ ಆಗ್ಬಿಡುತ್ತೆ. ಯಾರಿಗೆ ವ್ಯರ್ಥ ಆಗಕ್ ಇಷ್ಟ ಇದೆ ಇಲ್ಲಿ? ಏನಾದ್ರೂ ಕೆಲಸ ಮಾಡಿದ್ರೆ ಅದರಿಂದ ನಮ್ಗೆ ಯಾವಾಗ್ಲೂ ಕೂಡ ನಾವೇನ್ ಚಿಂತನೆ ಮಾಡ್ತೀವಿ, ಅದರಿಂದ ಸರಿಯಾಗಿರೋದು ಫಲ ಸಿಗ್ಬೇಕು ನಮ್ಗೆ ಅನ್ನೋದೇ ವಿಚಾರ ಇಟ್ಕೊಂಡಿರ್ತೀವಿ. ಆದ್ರೆ ಸರಿಯಾಗಿರೋದು ಅದರಲ್ಲಿಂದ ನಮ್ಗೆ ನಿಜವಾಗ್ಲೂ ನಮ್ಗೆ ಒಳ್ಳೇದಾಗ್ಬೇಕು ಅನ್ನೋದು ವಿಚಾರ ಇದ್ರೆ ಅದರಲ್ಲಿ ಮಧ್ಯಭಾಗದಲ್ಲಿ ಯಾರಿರ್ಬೇಕು? ಸೆಂಟರ್ ಪಾಯಿಂಟ್ ಯಾರು? ಕೃಷ್ಣ. ಕೃಷ್ಣನ ಸುತ್ತ ಎಲ್ಲ ಕೆಲಸ ಕಾರ್ಯಗಳು, ಚಟುವಟಿಕೆಗಳು ಎಲ್ಲಾನು ಕೂಡ ನಡಿಬೇಕು. ಅದು ನಡಿಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವ್ ಯಾವತ್ತೂ ಕೂಡ ನೆಮ್ಮದಿಯಾಗಿರೋದಿಕ್ಕೆ ಸಾಧ್ಯ ಇಲ್ಲ, ನಾವು ತೃಪ್ತಿ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ, ವ್ಯರ್ಥ ಆಗ್ಬಿಡುತ್ತಷ್ಟೇ. ಶ್ರಮ ಏವ ಹಿ ಕೇವಲ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ, ಐಹಿಕ ಸ್ಥೂಲ ದೇಹದಾಚೆಗೆ ಏನನ್ನೂ ಕಾಣಲಾರದ ಪ್ರಾಪಂಚಿಕನಿಗೆ ಇಂದ್ರಿಯಾತೀತವಾದದ್ದು ಯಾವುದೂ ಇಲ್ಲ. ಆದುದರಿಂದ ಅವನ ವೃತ್ತಿಯ ಕಾರ್ಯಗಳು ವ್ಯಷ್ಟಿ ಮತ್ತು ಸಮಷ್ಟಿಯ ಸ್ವಾರ್ಥಕ್ಕೆ ಸೀಮಿತವಾಗಿರುತ್ತದೆ. ದೇಹನ್ ಮಾತ್ರ ಯೋಚನೆ ಮಾಡ್ತಾ ಯಾರು ಬದುಕ್ತಾ ಇದಾರೋ ಅವ್ರು ಎರಡೇ ಕಾರ್ಯ ಮಾಡಕ್ಕಾಗತ್ತೆ, ಒಂದು ವ್ಯಷ್ಟಿ, ಇನ್ನೊಂದು ಸಮಷ್ಟಿ. ವ್ಯಷ್ಟಿ ಅಂದ್ರೆ ಏನು? ವ್ಯಷ್ಟಿ ಅಂದ್ರೆ ಬರೀ ಅವರ ವೈಯಕ್ತಿಕ ಆಗಿರೋದು ವಿಚಾರಗಳನ್ನ ಮಾತ್ರ ಯಾರು ಯೋಚನೆ ಮಾಡ್ತಾರೋ ಅವನು ವ್ಯಷ್ಟಿಯಲ್ಲಿದ್ದಾನೆ ಅಂತ. ಅದು ಪ್ರಭುಪಾದರು ಅದಕ್ಕೆ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಯಾರು? ಪ್ರಾಣಿಗಳು ಬೇರೆ ಏನು ಯೋಚನೆ ಮಾಡಕ್ಕಾಗಲ್ಲ. ಅವ್ರ ಆ ದೇಹದ ವಿಚಾರ ಬಿಟ್ಟು ಬೇರೆ ಚಿಂತನೆ ಮಾಡಕ್ ಆಗ್ದಿರ ಇರೋ ಒಂದು ಪರಿಸ್ಥಿತಿಯಲ್ಲಿ ಪ್ರಾಣಿ ಪ್ರಪಂಚ ಇದೆ. ಅದರಿಂದ ಅದು ವ್ಯಷ್ಟಿ, ಅವ್ರ ದೇಹದ ವಿಚಾರ ಬಿಟ್ಟು ಬೇರೆ ಇನ್ನೊಂದು ವಿಚಾರ ಮಾಡಕ್ ಆಗ್ದಿರ ಇರೋದು ಪರಿಸ್ಥಿತಿ ಅದು. ಆದ್ರೆ ಸಮಷ್ಟಿ ಅಂದ್ರೆ ಏನು? ಮನುಷ್ಯರು ಏನ್ ಮಾಡ್ತಾರೆ, ಸಮಷ್ಟಿಯಲ್ಲಿ ಕುಟುಂಬ, ದೇಹನ ನೋಡ್ತಾರೆ, ಮತ್ತೆ ದೇಹಕ್ಕೆ ಸಂಬಂಧಪಟ್ಟಿರೋದು ಮಕ್ಕಳನ್ನ, ಸಂಸಾರನ, ಅದ್ರ ಕೂಡ ಗಮನ ಕೊಡ್ತಾರೆ. ಅದಾದ್ಮೇಲೆ ಅದರಿಂದ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ, ಅವರ ಸಮಾಜದ ಬಗ್ಗೆ ವಿಚಾರ ಮಾಡ್ತಾರೆ. ಅದರ ಮುಂದಿನ ವಿಚಾರದಲ್ಲಿ ಅವರ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಈ ಪ್ರಕಾರವಾಗಿ ವಿಸ್ತಾರ ಮಾಡಿ ಯೋಚನೆ ಮಾಡ್ತಾ ಹೋಗ್ತಾರೆ. ಆದ್ರೆ ಇದೆಲ್ಲಾನು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಮತ್ತೆ ಯಾವುದಕ್ಕೆ ಸಂಬಂಧಪಟ್ಟಿರೋದು? ದೇಹಕ್ಕೆ. ಮತ್ತೆ ದೇಹಕ್ಕೆ ಸಂಬಂಧಪಟ್ಟಿರೋದು. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ, ಆದರೆ ಸ್ಥೂಲ ದೈಹಿಕ ಸುಖವೇ ಅದರ ಗುರಿ, ದೇಹಕ್ಕೆ ಸಂಬಂಧಪಟ್ಟಿದೆ.
ಈ ಸ್ಥೂಲ ಪ್ರಾಪಂಚಿಕರಿಗಿಂತ ಕಿಂಚಿತ್ ಉನ್ನತ ಸ್ಥಾನದಲ್ಲಿ ಮಾನಸಿಕ ಊಹಾಪೋಹ ನಡೆಸುವವರಿದ್ದಾರೆ. ಅವರು ಮಾನಸಿಕ ವಲಯದಲ್ಲಿ ಹಾರಾಡುತ್ತಾ ಕಾವ್ಯ ರಚನೆಯಲ್ಲೋ ತತ್ವಶಾಸ್ತ್ರದಲ್ಲೋ ಅಥವಾ ಯಾವುದೋ ಮತ ತತ್ವದ ಪ್ರಚಾರದಲ್ಲೋ ತೊಡಗಿರುತ್ತಾರೆ. ಇನ್ನೊಂಚೂರು ಮುಂದುವರೆದಿರೋರು ಮಾನಸಿಕ ಸ್ತರದಲ್ಲಿರೋರು. ಅವರು ಮಾನಸಿಕ ಸ್ತರದಲ್ಲಿರೋರು ದೇಹದ ವಿಚಾರ ಬಿಟ್ಟು ಮನಸ್ಸಿನ ಬುದ್ಧಿನ ಅಹಂಕಾರನ ತೃಪ್ತಿಪಡಿಸೋದಕ್ಕಾಗಿ ಅವ್ರೇನ್ ಮಾಡ್ತಾರೆ, ಕೆಲವೊಂದು ಪುಸ್ತಕಗಳನ್ನ ಕಾವ್ಯಗಳನ್ನ ರಚನೆ ಮಾಡ್ತಾ ಅದರಿಂದ ಆನಂದ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ ಅದರಿಂದ ಆನಂದ ಕೊಡೋದಿಕ್ಕೆ ಎಲ್ರಿಗೆ ಒಳ್ಳೇದನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ ಕೆಲವೊಂದು ಮತ ಪ್ರಚಾರ ಮಾಡ್ತಾ ಅದನ್ನು ಕೂಡ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಅದೇ ಅವರಿಗೆ ಉದ್ಯೋಗ. ಅದಕ್ಕೂ ಸಹ ದೇಹ ಮತ್ತು ಮನಸ್ಸಿಗೆ ಸೀಮಿತವಾದ ಸ್ವಾರ್ಥ ಗುರಿ ಇದೆ. ಅಲ್ಲಿನೂ ಕೂಡ ಅವ್ರದೇ ಆಗಿರೋದು ಸ್ವಾರ್ಥ ವಿಚಾರ ಇಟ್ಕೊಂಡಿದ್ದಾರೆ. ಅದರಿಂದ ಅವ್ರು ಏನೋ ಫೇಮಸ್ ಆಗೋದಕ್ಕೋ ಇಲ್ಲ ಏನೋ ಹೆಸರು ಮಾಡಿ ಇನ್ನೊಂದು ಮಾಡಿ ಮತ್ತು ಆ ಮಾನಸಿಕ ಪರಿಸ್ಥಿತಿಯಿಂದ ಕೆಲವೊಂದ್ಸಲಿ ತ್ಯಾಗದ ವಿಚಾರನೂ ಕೂಡ ಯೋಚನೆ ಮಾಡ್ತಾರೆ. ದಾನ ಧರ್ಮ ಇನ್ನೊಂದು ಮತ್ತೊಂದು ಈ ತರ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡಿರ್ತಾರೆ. ಎಲ್ರಿಗೆ ಒಳ್ಳೇದ್ ಮಾಡ್ಬಿಡ್ಬೇಕು, ಅನ್ನ ಛತ್ರಗಳು ಇನ್ನೊಂದು ಮತ್ತೊಂದು ದೊಡ್ಡ ದೊಡ್ಡದಾಗಿ ಹಾಸ್ಪಿಟ್ಲ್ಗಳನ್ನ ಅದು ಇದು ಏನೇನೋ ಮಾಡ್ತಾರೆ ಎಲ್ರಿಗೆ ಒಳ್ಳೆ. ಆದ್ರೆ ವಿಚಾರ ಏನಿದೆ, ಒಂದು ದೇಹದ ವಿಚಾರ, ಇನ್ನೊಂದು ಮಾನಸಿಕ ಆಗಿರೋದು ವಿಚಾರ, ಮನಸ್ಸಿಗೆ ಸಂಬಂಧಪಟ್ಟಿರೋದು ವಿಚಾರ. ಇದು ಬಿಟ್ಟರೆ ಬೇರೆ ಏನನ್ನು ಕೂಡ ಇಲ್ಲಿ ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಆದ್ರೆ ದೇಹ ಮತ್ತು ಮನಸ್ಸಿಗೆ ಮಿಗಿಲಾಗಿ ಸೂಕ್ತವಾದ ಆತ್ಮ ಇದೆ. ಅದು ಇಲ್ಲವಾಯಿತೆಂದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾರ್ಥದ ಪರಿಧಿಯನ್ನು ಸಂಪೂರ್ಣವಾಗಿ ಬರಿದು ಮಾಡುತ್ತದೆ. ಅದರಿಂದ ಸುಪ್ತ ಆಗಿ ಅದನ್ನು ಮೀರಿ ಭಗವದ್ಗೀತೆ ಪ್ರಾರಂಭ ಆಗದೆ ಅಲ್ಲಿಂದಾನೆ. ಭಗವದ್ಗೀತೆ ಅರ್ಜುನ ಕೇಳ್ತಾರೆ ಕೃಷ್ಣನಲ್ಲಿ, ದಯವಿಟ್ಟು ನನಗೆ ಏನ್ ಮಾಡಿ ಸರಿಯಾಗಿರೋದು ತಿಳುವಳಿಕೆ ಕೊಡಿ. ಪ್ರಾರಂಭ ಎಲ್ಲಿಂದ ಆಯ್ತು, ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಮುಷ್ಟಿ. ಈ ದೇಹದಲ್ಲಿ ಏನಿದೆ, ಆತ್ಮ ಇದೆ. ಆದ್ರೆ ಈ ದೇಹ ಏನಾಗುತ್ತೆ, ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ ಒಂದೇ ಸಮನೆ ಸಾಗುತ್ತೆ. ಸ್ವಲ್ಪ ಸಮಯ ಆದ್ಮೇಲೆ ಈ ದೇಹ ನಷ್ಟ ಆದ್ಮೇಲೆ ಈ ಆತ್ಮ ಏನಾಗುತ್ತೆ, ದೇಹಾಂತರ ಪ್ರಾಪ್ತಿ, ಇನ್ನೊಂದು ದೇಹನ ಪ್ರವೇಶ ಮಾಡುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತತಃ ಶರೀರಾಣಿ ವಿಹಾಯ ಸಂಯಾಂತಿ ನವಾನಿ ದೇಹಿ. ಯಾವ ತರ ಒಂದು ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆನ ನಾವು ಯಾವ ತರ ಸ್ವೀಕರಿಸ್ತೀವೋ ಅದೇ ತರ ಆತ್ಮ ಏನ್ ಮಾಡುತ್ತೆ, ಒಂದು ಹೊಸ ದೇಹಕ್ಕೆ ಪ್ರವೇಶ ಮಾಡುತ್ತೆ. ಅದರಿಂದ ಈ ದೇಹಕ್ಕೆ ಸಂಬಂಧಪಟ್ಟಿರೋದು ವಿಚಾರಗಳೇನಿದ್ರೇನು ಕೂಡ ಒಂದು ಸೀಮಿತ ಆಗಿರೋದು ಪರಿಧಿ ಇದೆ, ಒಂದ್ ಮಟ್ಟಕ್ಕಷ್ಟೇನೆ. ಅದಾದ್ಮೇಲೆ ನಾವು ಮಾಡೋ ಎಲ್ಲಾ ಕೆಲ್ಸಗಳು ಅಲ್ಲಿಗೆ ಏನಾಗತ್ತೆ, ನಾವೆಲ್ಲ ಪ್ರಯತ್ನಗಳು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಅದರಿಂದ ಮುಂದುವರಿಯೋದಿಕ್ಕೆ ಸಾಧ್ಯ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಸೂಕ್ತವಾದ ಆತ್ಮ ಇದೆ, ಅದು ಇಲ್ಲವಾಯಿತೆಂದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾರ್ಥದ ಪರಿಧಿಯನ್ನು ಪೂರ್ಣವಾಗಿ ಬರಿದು ಮಾಡ್ಬಿಡುತ್ತೆ. ನಾವೆಷ್ಟೆಲ್ಲ ಪ್ರಯತ್ನ ಪಟ್ಟಿದೀವಿ, ಏನೆಲ್ಲ ಎಫರ್ಟ್ ಹಾಕಿದೀವೋ ಅದು ಅಲ್ಲಿಗೆ ಎಲ್ಲಾನು ಕೂಡ ನಿಂತೋಗುತ್ತೆ. ಆತ್ಮ ಹೋಯ್ತು ಅಂದಿದ ತಕ್ಷಣ ಈ ದೇಹ ಮರುಕ್ಷಣ ಕೊಳಿಯಕ್ ಶುರು ಮಾಡುತ್ತೆ. ಈ ದೇಹಕ್ಕಾಗಿ ಏನೆಲ್ಲ ಕೆಲವರು ಹೋರಾಟ ಮಾಡೋದು ನಾವು ನೋಡ್ತೀವಿ. ಆ ದೇಹನ ಚೆನ್ನಾಗಿ ಇಟ್ಕೋಬೇಕು, ಇದನ್ ಮಾಡಿ ಅದನ್ನ ಮಾಡಿ. ಅದರಲ್ಲೂ ವಿಶೇಷವಾಗಿ ನಾವು ಸ್ವಲ್ಪ ಗಮನಿಸಿದ್ರೆ ಈ ಸಿನಿಮಾದವರಂತೂ ಆ ದೇಹನ ಎಷ್ಟು ಅದನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಎಷ್ಟು ಹೋರಾಟ ಮಾಡ್ತಾರೆ, ಎಷ್ಟು ಅದಕ್ಕಾಗಿ ಪರಿಶ್ರಮ ಪಡ್ತಾರೆ, ಎಷ್ಟು ಕೋಟಿ ಕೋಟಿ ಹಣನ ಖರ್ಚು ಮಾಡ್ತಾರೆ. ಆದ್ರೆ ಒಂದು ಕ್ಷಣ ಈ ದೇಹದಿಂದ ಆತ್ಮ ಹೊಟ್ಟೋಯ್ತು ಅಂದ್ರೆ ಯಾರಾದ್ರೂ ಇರ್ಲಿ, ಎಂತ ವ್ಯಕ್ತಿ ಆಗಿರ್ಲಿ, ಎಂತ ಕೋಟಿ ಕೋಟಿ ಖರ್ಚು ಮಾಡಿರ್ಲಿ, ಆ ದೇಹದ ಹತ್ರ ಯಾರು ನಿಲ್ಲಕ್ಕಾಗಲ್ಲ. ಬರೀ ಅದರಿಂದ ಕೆಟ್ಟ ದುರ್ವಾಸನೆ ಬರ್ತಾ ಇದೆ. ಅದರಿಂದ ಪ್ರಭುಪಾದರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆದ್ರೆ ಜ್ಞಾನರಾದ ಮನುಜರಿಗೆ ಈ ಚಿದಾತ್ಮದ ಅಗತ್ಯಗಳ ಅರಿವು ಇರುವುದಿಲ್ಲ. ಅದರಿಂದ ಈ ತಿಳುವಳಿಕೆ ಇಲ್ದಿರ ಅಲ್ಪಜ್ಞಾನದಲ್ಲಿರೋರ್ಗೆ ಇದೊಂದು ವಿಚಾರ ಇಲ್ದಿರ ಬರೀ ದೇಹಕ್ಕಾಗಿನೇ ಸಂಬಂಧಪಟ್ಟಿದೆ. ಇಲ್ಲಿ ಎರಡು ವಿಚಾರ, ಒಂದು ದೇಹಕ್ಕೆ ಸಂಬಂಧಪಟ್ಟಿರೋದು, ಮತ್ತೆ ಸ್ವಲ್ಪ ಮುಂದುವರೆದಿರೋರು ಈ ದೇಹಕ್ಕೆ ಸಂಬಂಧಪಟ್ಟಿರೋ ಅಂತ ಸಮಾಜ ಇರ್ಬೋದು, ರಾಜ್ಯ ಇರ್ಬೋದು, ಅದ್ರ ವಿಚಾರದಲ್ಲಿ ಏನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನೂ ಮುಂದುವರೆದಿರೋರು, ಮಾನಸಿಕ ಸ್ತರದಲ್ಲಿರೋರು
ಇಲ್ಲಿ ಕಾವ್ಯ ರಚನೆನೋ ಬೇರೆ ಯಾವುದೋ ಮತ ಪ್ರಚಾರಗಳು ಇಲ್ಲ ಇನ್ನೊಂದು ಜನಗಳಿಗೆ ಸೇವೆ ಮಾಡ್ಬೇಕು ಹಾಗೆ ಮಾಡ್ಬೇಕಂತ ಏನ್ ಮಾಡ್ತಾ ಇದಾರೆ, ಧರ್ಮಛತ್ರಗಳನ್ನು, ಹಾಸ್ಪಿಟ್ಲುಗಳು ಈ ತರ ಈ ದೇಹಕ್ಕೆ ಸಂಬಂಧಪಟ್ಟಿರೋದು ವಿಚಾರದಲ್ಲಿ ಎಲ್ರು ಕೂಡ ಏನ್ ಮಾಡಿದ್ದಾರೆ, ತೊಡಗಿದ್ದಾರೆ. ಆದ್ರೆ ಎಲ್ಲ ಪ್ರಭುಪಾದ್ರು ಏನ್ ಹೇಳ್ತಾ ಇದಾರೆ, ಇದೆಲ್ಲಾನು ಕೂಡ ಅಲ್ಪಜ್ಞರಾದ, ಅಲ್ಪ ತಿಳುವಳಿಕೆ ಇಲ್ದಿರ ಇರೋರು ಮಾಡುವಂತ ಕೆಲಸಗಳಿವೆಲ್ಲಾನು ಕೂಡ. ಅದಕ್ಕೆ ಸರಳವಾಗಿ ಪ್ರಭುಪಾದರು ಒಂದು ವಿಚಾರ ಮುಂದೆ ಇಡ್ತಾರೆ. ಇವಾಗ ಒಬ್ಬ ವ್ಯಕ್ತಿಗೆ ಹುಚ್ಚಿಡಿದಿದೆ ಅಂತ ಇಟ್ಕೊಳ್ಳಿ. ಹುಚ್ಚಿಡಿದಿದ್ದಾಗ ನೀವು ಹುಚ್ಚು ಬಿಡಿಸ್ಬೇಕೇ ಹೊರತು ಅವನಿಗೆ ನೀವು ಬೇರೆ ಎಲ್ಲಾ ಸೇವೆಗಳನ್ನ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಹುಚ್ಚು ಬಿಡಿಸ್ಬಿಟ್ರೆ ತಾನಾಗಿ ಎಲ್ಲಾನು ಸರಿ ಹೋಗ್ಬಿಡುತ್ತೆ. ಅವನಿಗೆ ಅವನೇ ಊಟ ಮಾಡ್ಕೋತಾನೆ, ಅವನೇ ಸ್ನಾನ ಮಾಡ್ಕೋತಾನೆ, ಅವನೇ ಬಟ್ಟೆ ಒಳ್ಳೆ ಬಟ್ಟೆ ಹಾಕೊಂಡಿರ್ತಾನೆ, ಅವನಿಗೆ ಏನು ಬೇಕೋ ಅಗತ್ಯಗಳನ್ನ ಅವನು ನೋಡ್ಕೋತಾನೆ. ಆದ್ರೆ ಹುಚ್ಚು ಬಿಡಿಸ್ದೀರಾ ನೀವು ಬರೀ ಅವನಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಹೋದ್ರೆ ಮತ್ತೆ ಮಾಡ್ಬೇಕು, ಅದರಿಂದ ಏನು ಪ್ರಯೋಜನ ಇಲ್ಲ. ಆತರ ಪರಿಸ್ಥಿತಿ ಸಮಾಜದಲ್ಲಿ ಇವತ್ತು. ದೊಡ್ಡವ್ರು ಅನ್ನಿಸ್ಕೊಂಡಿರೋರು ಎಷ್ಟೋ ಜನ ಹುಚ್ಚು ಬಿಡಿಸೋ ಕೆಲಸ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ, ಹುಚ್ಚನಿಗೆ ವ್ಯವಸ್ಥೆಗಳನ್ನ ಮಾಡಿ ಕೊಡ್ತಾ ಇದ್ದಾರೆ. ಆ ಹುಚ್ಚು ಹೋಗಲ್ಲ, ಇವ್ರ ವ್ಯವಸ್ಥೆಗಳು ಯಾವುದೇ ಪ್ರಯೋಜನಕ್ಕೆ ನಿಲ್ಕಲ್ಲ. ಅದನ್ನೇ ಇಲ್ಲಿ ಅದಕ್ಕೆ ಪ್ರಭುಪಾದ್ರು ಹೇಳ್ತಾರೆ, ಅಲ್ಪಜ್ಞರು, ತಿಳುವಳಿಕೆ ಇಲ್ದಿರ ಇರೋ ವ್ಯಕ್ತಿಗಳು ಬರೀ ದೇಹ ಮತ್ತೆ ದೇಹಕ್ಕೆ ಸಂಬಂಧಪಟ್ಟಿರೋದು ವಿಚಾರ ಬಿಟ್ಟು ಬೇರೆ ಯಾವುದನ್ನು ಮಾಡ್ತಾ ಇಲ್ಲ. ಇದರಿಂದ ಅವನಿಗೆ ಯಾರಿಗೂ ಕೂಡ ಒಳ್ಳೇದನ್ನ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಒಳ್ಳೇದಾಗಲ್ಲ, ನಮಗೂ ಒಳ್ಳೇದಾಗಲ್ಲ, ನಮ್ ನಮ್ಮ ಪರಿವಾರದವ್ರಿಗೂ ಒಳ್ಳೇದಾಗಲ್ಲ, ನಮ್ ಸಮಾಜಕ್ಕೂ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮುಂದುವರಿಸಿ ಪ್ರಭುಪಾದ್ರು ಏನ್ ಹೇಳ್ತಾರೆ, ಮೂಢ ಮನುಜರಿಗೆ ಆತ್ಮದ ಅರಿವು ಇಲ್ಲದಿದ್ದರಿಂದಲೂ ಅದು ಯಾಕೆ ದೇಹ ಮತ್ತು ಮನುಷ್ಯಗಳ ನಿಯಮಕ್ಕೊಳಪಟ್ಟಿಲ್ಲವೆಂದು ಗೊತ್ತಿಲ್ಲದಿದ್ದರಿಂದಲೂ ಅವರು ತಮ್ಮ ವೃತ್ಯ ಕಾರ್ಯಗಳನ್ನು ಆಚರಿಸುವುದರಲ್ಲಿ ತೃಪ್ತಿ ಹೊಂದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಯಾರಿಗೂ ತೃಪ್ತಿ ಇಲ್ಲ. ಯಾರಿಗಾದ್ರೂ ತೃಪ್ತಿ ಇದೆಯಾ? ಈ ಜಗತ್ತಲ್ಲಿ ನಾವು ಸಂಪೂರ್ಣವಾಗಿ ಸಂತೃಪ್ತರಾಗೋಗಿದ್ದೀವಿ? ಇಲ್ಲ, ಯಾರಿಗೆ ತೃಪ್ತಿ ಸಿಗ್ತಾ ಇಲ್ಲ. ಕಾರಣ ಏನು? ಕಾರಣ ಇಷ್ಟೇ, ನಾವು ಬರೀ ದೇಹದ ಬಗ್ಗೆ ಮಾತ್ರ ಯೋಚನೆ ಮಾಡಿ ನಮ್ ಕೆಲ್ಸನ ವಿಸ್ತಾರ ಮಾಡ್ತಾ ಇದ್ದೀವಿ. ನಮಗೆ ಆತ್ಮದ ಅರಿವು ಅದ್ರ ಬಗ್ಗೆ ವಿಚಾರ ಇಲ್ಲ. ಇವಾಗ ಒಂದು ಉದಾಹರಣೆ ನೀವು ಅರ್ಥ ಮಾಡಿ. ಇವಾಗ ನಾವ್ ಈ ದೇಹನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಯಾವುದರಿಂದ ಆಗತ್ತೆ? ಮೊದಲನೇದೇನು? ಉತ್ತಮ ಆಹಾರ. ಮೊದಲನೇ ಕೆಲಸ ಮೊದಲನೇದು ಏನ್ ಮಾಡ? ಹೊಟ್ಟೆ. ಕರೆಕ್ಟ್ ಅಲ್ವಾ? ಹೊಟ್ಟೆ ತೃಪ್ತಿ ಆದ್ರೆ ಮಾತ್ರನೇ ದೇಹದಲ್ಲಿ ಚೈತನ್ಯ ಪ್ರಾಪ್ತಿ ಆಗುತ್ತೆ. ಅಕಸ್ಮಾತ್ ಯೋಚನೆ ಮಾಡಿ ನೋಡಿ, ಯಾರಾದ್ರೂ ಹೊಟ್ಟೆ ಹಸಿವಾಗ್ತಾ ಇದೆ ಆದ್ರೆ ಹೊಟ್ಟೆಗೆ ಊಟ ಹಾಕ್ಬೇಕು ಅನ್ನೋದು ಒಂದ್ ಮರ್ತೋಗಿದ್ದೀವಿ ಅಂತ ಇಟ್ಕೊಳ್ಳಿ. ಅದಕ್ಕೆ ದೊಡ್ಡವ್ರು ಏನ್ ಹೇಳಿದ್ರು, ಹೊಟ್ಟೆಗೆ ಇಟ್ಟಿಲ್ಲ ಜಿಟ್ಟಿಗೆ ಮಲ್ಲಿಗೆ ಹೂವು. ಹೊಟ್ಟೆಗೆ ಊಟ ಹಾಕೋದು ಹಸಿವಾಗ್ತಾ ಇದೆ ಆದ್ರೆ ಮರ್ತೋಗಿದ್ದೀವಿ, ನನ್ಗೆ ಹೊಟ್ಟೆಲಿ ನಾನು ಊಟ ತಿಂದ್ರೇನೆ ನನ್ಗೆ ಹೊಟ್ಟೆ ತುಂಬಿದ್ರೇನೆ ನನ್ನ ಶಕ್ತಿ ಪ್ರಾಪ್ತಿ ಆಗತ್ತೆ ಅಂತ. ಅದನ್ನ ಮರ್ತೋಗಿ ಬೇರೆ ಎಲ್ಲ ಮಾಡ್ತಾ ಇದ್ದೀವಿ. ಏನಾಗುತ್ತೆ ಹೇಳಿ? ಯಾರಿಗಾದ್ರೂ ತೃಪ್ತಿ ಸಿಗತ್ತಾ? ಜಿಟ್ಟಿಗೆ ಮಲ್ಲಿಗೆ ಹೂವು, ಮೇಕಪ್, ಇನ್ನೊಂದು ಸೆಂಟು, ಅದು ಇದು ಎಲ್ಲ ಹಾಕೋತಾ ಇದ್ದೀವಿ. ಏನಾಯ್ತು? ಆನಂದ ಆಗ್ತಾ ಇದೆಯಾ? ಇಲ್ಲ. ಅದೇ ಪರಿಸ್ಥಿತಿ ಇವತ್ತು ನಮ್ದೆಲ್ರದು. ನಾವ್ ಏನ್ ಮಾಡ್ಬೇಕು ಅನ್ನೋದು ಮರ್ತೋಗಿದ್ದೀವಿ ಈ ಜಗತ್ತಲ್ಲಿ. ಅದರಲ್ಲಿ ವಿಶೇಷವಾಗಿ ನಾವ್ ಯಾರನ್ನ ಮರ್ತೋಗಿದ್ದೀವಿ? ಭಗವಂತನನ್ನ ಮರ್ತೋಗಿದ್ದೀವಿ. ಯಾಕೆಂದ್ರೆ ಜೀವಾತ್ಮಕ್ಕೂ ಮತ್ತೆ ಭಗವಂತನ ಜೊತೆನೆ ನಮ್ ಸಂಬಂಧ ಇರೋದು. ಪ್ರಭುಪಾದ್ರ ವಾಣಿಯಲ್ಲಿ ನಾವ್ ಇವತ್ತು ಅದನ್ನೇ ಕೇಳಿಸ್ಕೊಂಡ್ವಿ. ಮಮೈ ವಂಶ ಜೀವಲೋಕೆ ಜೀವಭೂತ ಸನಾತನ. ಸನಾತನವಾಗಿ ಭಗವಂತನ ಜೊತೆನೆ ನಮ್ ಸಂಬಂಧ ಇರೋದು. ಹೊಟ್ಟೆಗೆ ಊಟನೇ ಯಾವ ತರ ಸಂಬಂಧ ಇದೆಯೋ ಅದೇ ತರ ನಮಗೂ ಮತ್ತೆ ಭಗವಂತನ ಜೊತೆನೆ ಸಂಬಂಧ ಇರೋದು. ಬೇರೆ ಇನ್ಯಾವುದ್ರದ್ದು ಸಂಬಂಧ ಇಲ್ಲ ಇಲ್ಲಿ. ಅದು ಹೆಂಡತಿ ಇರ್ಬೋದು, ಮಕ್ಳಿರ್ಬೋದು, ಸಮಾಜ ಇರ್ಬೋದು, ಮನೆ ಇರ್ಬೋದು, ನನ್ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ನನ್ ಒಡವೆ ಇರ್ಬೋದು, ನನ್ ಸೀರೆ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಯಾವುದ್ರ ಜೊತೆನೂ ಕೂಡ ಏನಿಲ್ಲ, ಜೀವಾತ್ಮದ್ದು ಸಂಬಂಧ ಇಲ್ಲ. ನಮ್ ದೇಹ ಏನಿದೆಯಲ್ಲ, ಈ ದೇಹದ ಜೊತೆನೂ ಕೂಡ ಈ ಆತ್ಮ ಏನಾಗಿದೆ ಅಂದ್ರೆ ನಿಜವಾಗ್ಲೂ ಅದಕ್ಕೆ ಅಂಟ್ಕೊಂಡೇ ಇಲ್ಲ.
ಆದ್ರೆ ನಾವೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ? ನಾವು ಏನನ್ನೋ ಗಳಿಸಿ ನಾವು ಸುಖ ಪಡಿಬಹುದು, ನಾವು ಸುಖವಾಗಿರ್ಬೋದು, ನಾವು ಆನಂದ ಪಡ್ಕೊಂಡ್ಬಿಡ್ಬೋದು ಅಂತ ವಿಚಾರ ಮಾಡ್ತಾ ಇದ್ದೀವಿ. ಒಂದೊಂದು ಘಟ್ಟದಲ್ಲಿನೂ ಕೂಡ ನೀವ್ ಯೋಚನೆ ಮಾಡಿ ನೋಡಿ, ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಯಾವ್ದಾದ್ರು ಘಟ್ಟದಲ್ಲಿ ನಾನು ಅನ್ಕೊಂಡಿದ್ದನ್ನ ಮಾಡಿದ್ಮೇಲೆ ಯಾರಿಗಾದ್ರೂ ಸಂತೃಪ್ತಿ ಆಗಿದ್ಯಾ? ಭೌತಿಕವಾಗಿ ದೇಹಕ್ಕೆ ಸಂಬಂಧಪಟ್ಟಿರೋದು ವಿಚಾರದಲ್ಲಿ ಇದೊಂದಾಗೋದ್ರೆ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಇದೊಂದಾದ್ರೆ ಎಂತ ಪರಿಸ್ಥಿತಿ ಅಂದ್ರೆ, ಪ್ರಭುಪಾದರ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಹಾಸ್ಪಿಟ್ಲ್ ಅಲ್ಲಿ ಮಲಗಿರ್ತಾನೆ ಒಬ್ಬ ವ್ಯಕ್ತಿ ರೋಗದಿಂದ. ನಾವು ಹೋಗಿ ಕೇಳ್ತೀವಿ, ಹೇಗಿದ್ಯಪ್ಪ? ಅವ್ನು ಹೇಳ್ತಾನೆ ಪರವಾಗಿಲ್ಲ ಈಗ. ಆದ್ರೆ ಪರವಾಗಿಲ್ಲ ಅಂತ ಹೇಳಿದ್ ಮರುಕ್ಷಣದಲ್ಲಿ ಆದ್ರೆ ಏನಾಯ್ತು? ಇದೊಂದಿದೆ, ಇದೊಂದ್ ಪ್ರಾಬ್ಲಮ್ ಇದೆ, ಇದೊಂದ್ ಆಗ್ಬಿಡ್ಬೇಕು, ಇದೊಂದ್ ಸರಿ ಹೋದ್ರೆ ಸರಿ ಹೋಗ್ತೀನಿ. ಇದೇ ತರ ಎಲ್ಲಾ ಘಟ್ಟದಲ್ಲಿನೂ ಕೂಡ ನಾವೇನ್ ಮಾಡ್ತಾ ಇದೀವಿ? ಆದ್ರೆ ಇದೊಂದಾದ್ರೆ ನಾವು ಸಾವಿನ ಸಮಯದವರೆಗೂ ಕೂಡ ಹಾಸ್ಪಿಟ್ಲ್ ಅಲ್ಲಿ ಮಲಗಿದ್ರೇನು ಕೂಡ ಡಾಕ್ಟರ್ನ ಕೈ ಹಿಡ್ಕೊಂಡು ಕೇಳ್ಕೊತಾ ಇದ್ದೀವಿ, ಇದೊಂದ್ ಮಾಡ್ಬಿಡಿ, ಇದೊಂದ್ ನನ್ನನ್ನ ಹೆಂಗಾದ್ರೂ ಮಾಡಿ ರಕ್ಷಣೆ ಮಾಡ್ಬಿಡಿ, ನನಗೆ ತಡೆಯಕ್ ಆಗ್ತಾ ಇಲ್ಲ. ಇದು ಯಾವುದರಿಂದನೂ ಕೂಡ ಒಬ್ಬ ವ್ಯಕ್ತಿ ತೃಪ್ತಿ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆದ್ರೆ ಕಾಮ ಪುಲಿ ಸ್ಟಾಪ್ ಅನ್ನೋದೇ ವಿಚಾರ ಇಲ್ಲ ಇಲ್ಲಿ. ಇದು ಪರಿಸ್ಥಿತಿ. ಹೀಗೆ ಪ್ರಭುಪಾದರು ಏನ್ ಹೇಳ್ತಾರೆ, ಇಲ್ಲಿ ತೃಪ್ತಿ ಅನ್ನೋದು ಯಾರಿಗೆ ಸಿಗದಿಲ್ಲ, ಆತ್ಮದ ತೃಪ್ತಿಗೆ ಸಂಬಂಧಿತ ಪ್ರಶ್ನೆಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಅದಕ್ಕಾಗಿನೇ ಶ್ರೇಷ್ಠ ಆಗಿರೋದು ಋಷಿ ಮುನಿಗಳು, ಸಾಮಾನ್ಯರು ಕುತ್ಕೊಂಡಿಲ್ಲ ಇಲ್ಲಿ, ಸಾಮಾನ್ಯ ಚರ್ಚೆ ಅಲ್ಲ ಇಲ್ಲಿ. ಇಡೀ ಜಗತ್ತಲ್ಲಿ ಅತ್ಯಂತ ಉನ್ನತ, ಸೃಷ್ಟಿಯಲ್ಲಿ ಅತ್ಯಂತ ಉತ್ಕೃಷ್ಟ ಆಗಿರುವಂತಹ ಸುಖದೇವ್ ಗೋಸ್ವಾಮಿಗಳು, ನಾರದ ಮುನಿಗಳು, ವೇದವ್ಯಾಸರು, ಮಧ್ವಾಚಾರ್ಯರು, ಆ ಪರಂಪರೆಯಲ್ಲಿ ಬರ್ತಾ ಇರುವಂತ ಆಚಾರ್ಯರು, ಋಷಿ ಮುನಿಗಳು, ಸಾಮಾನ್ಯರು ಬಂದಿಲ್ಲ ಇಲ್ಲಿ, ಸಾಮಾನ್ಯರು ಕುತ್ಕೊಂಡಿಲ್ಲ ಇಲ್ಲಿ. ಅಂತವ್ರೆಲ್ಲಾ ಕುತ್ಕೊಂಡು ನಮಗೆ ಏನು ಒಳ್ಳೇದ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಶ್ರೀಮದ್ ಭಾಗವತ ಎಲ್ಲದಕ್ಕಿಂತ ಶ್ರೇಷ್ಠ, ಎಲ್ಲದಕ್ಕಿಂತ ಅಮಲ ಪುರಾಣ ಅಂತ ಯಾಕೆ ಹೇಳ್ತಾ ಇರೋದು? ಇದಕ್ಕಾಗಿನೇ ಸಾಮಾನ್ಯರಲ್ಲ ಇವರೆಲ್ಲರೂ ಕೂಡ. ವೇದವ್ಯಾಸರು ಸಾಮಾನ್ಯರಲ್ಲ, ಸ್ವತಃ ಭಗವಂತ ಶಕ್ತ್ಯಾವೇಶ ಅವತಾರ ಆಗಿ ಬಂದು ಕುತ್ಕೊಂಡಿದ್ದಾರೆ. ಸುಖದೇವ್ ಗೋಸ್ವಾಮಿಗಳು ಸಾಮಾನ್ಯ ಆಗಿರೋದು ಒಂದು ಗಿಣಿ ಅಲ್ಲ, ಅದು ಶ್ರೀಮತಿ ರಾಧಾರಾಣಿಯ ಸೇವೆಯಲ್ಲಿ ತೊಡಗಿರುವಂತ ಗಿಣಿ ಮತ್ತೆ ಸುಖದೇವ್ ಗೋಸ್ವಾಮಿಗಳಾಗಿ ಬಂದು ಅವತಾರ ತಗೊಂಡು ಇಲ್ಲಿ ಕುತ್ಕೊಂಡಿದ್ದಾರೆ. ಅವ್ರೆಲ್ರೂ ಕೂಡ ಚಿಂತನೆ ಮಾಡಿ ಹೇಳ್ತಾ ಇದ್ದಾರೆ ನಾವೇನ್ ಮಾಡ್ಬೇಕು ಅಂತ. ಅದಕ್ಕೆ ನಮ್ ಗಮನ ಎಷ್ಟು ಇದಕ್ಕೆ ನಾವು ಕೊಡ್ಬೇಕು ಅನ್ನೋದು ವಿಚಾರ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಆತ್ಮ ತೃಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಆತ್ಮ ಮತ್ತು ಸ್ಥೂಲ ದೇಹ ಮತ್ತು ಸೂಕ್ಷ್ಮ ಮನಸ್ಸಿನ ಆಚೆಗಿದೆ. ದೇಹ ಮತ್ತು ಮನಸ್ಸುಗಳನ್ನು ಪ್ರೇರೇಪಿಸುವ ಚೈತನ್ಯ ತತ್ವವೇ ಆತ್ಮ. ಈ ದೇಹ ನಡೀತಾ ಇರೋದು ಆತ್ಮದಿಂದಾನೇ ಹೊರತು ಬೇರೆ ಇನ್ನೇನು ಅಲ್ಲ. ಈ ಆತ್ಮ ಈ ದೇಹದಲ್ಲಿ ಇಲ್ಲ ಅಂದಿದ ತಕ್ಷಣ ನಮ್ ಕಣ್ಣಿರ್ಬೋದು, ಕಿವಿ ಇರ್ಬೋದು, ನಾಲಿಗೆ ಇರ್ಬೋದು, ನಾವೆಷ್ಟೆಲ್ಲ ರುಚಿ ನೋಡ್ತಾ ಇದ್ದೀವಿ, ಬಾಯಿಗೆ ಹಾಕಿದ ತಕ್ಷಣ ನಮ್ಗೆ ಗೊತ್ತಾಗ್ತಾ ಇದೆ ಇದು ಖಾರ, ಇದು ಹುಳಿ, ಇದು ಉಪ್ಪು, ಮತ್ತೊಂದ್ ಎಲ್ಲ ಅನುಭವ ಮಾಡ್ತಾ ಇದೀವಿ. ಆತ್ಮ ಈ ದೇಹದಿಂದ ಹೊರಗಡೆ ಹೋಗಿದ ತಕ್ಷಣ ನೀವು ಎಷ್ಟಾದ್ರೂ ಹಾಕಿ ಒಂದ್ ಸಣ್ಣ ಪಿನ್ನನ್ನ ನಾವು ಚುಚ್ಚಿದ್ರೆ ತಕ್ಷಣ ನಮ್ಗೆ ನೋವಾಗತ್ತೆ. ಆದ್ರೆ ಈ ಆತ್ಮ ಹೋಗಿದ ತಕ್ಷಣ ನೀವು ಅದಕ್ಕೆ ಬೆಂಕಿ ಇಟ್ರೇನು ಕೂಡ ಅದಕ್ಕೇನು ಆಗಲ್ಲ. ನಡೀತಾ ಇರೋದು ಯಾವ್ದ್ರಿಂದ? ಚೈತನ್ಯದಿಂದ, ಆತ್ಮದಿಂದ. ಆ ಚೈತನ್ಯ ಸ್ವರೂಪ ಆಗಿರೋ ಆತ್ಮದಿಂದ ಮಾತ್ರನೇ ಈ ದೇಹ ನಡೀತಾ ಇದೆ. ಅದು ಬಿಟ್ರೆ ಬೇರೆ ಏನು ಇಲ್ಲ ಇಲ್ಲಿ. ನಾ ಪದೇ ಪದೇ ಇದನ್ನ, ಅದಕ್ಕೆ ಇದು ಎಷ್ಟು ಧರ್ಮರಾಯ ಏನ್ ಹೇಳ್ತಾರೆ, ಎಷ್ಟು ಆಶ್ಚರ್ಯ ಅಂದ್ರೆ ಈ ಜಗತ್ತಲ್ಲಿ ಪ್ರತಿದಿನ ದೇಹ ಬಿಡೋದನ್ನ ನೋಡ್ತಾ ಇರ್ತಾರೆ, ಆದ್ರೇನು ಕೂಡ ಆಶ್ಚರ್ಯ ಆಗತ್ತೆ. ನನಗಲ್ಲ ಈ ಸಾವು ಬಂದಿರೋದು, ಬೇರೆ ಯಾರಿಗೋ ಬಂದಿದೆ, ನಾವಿನ್ನೂ ಸುಖ ಪಡಿತೀವಿ, ನಮ್ದೇನೋ ಜೀವನ ತುಂಬಾ ಇದೆ, ನಾನ್ ಹಂಗ್ ಮಾಡ್ಬೇಕು, ನಾನ್ ಹಿಂಗ್ ಮಾಡ್ಬೇಕಂತ ಯೋಚನೆ ಮಾಡಿ ನಾವು ಬದುಕ್ತೀವಲ್ಲ, ಇದೆಂತ ಆಶ್ಚರ್ಯ ಅಲ್ವಾ? ಅದಕ್ಕೆ ಆತ್ಮದ ಬಗ್ಗೆ ಭಗವಂತ ಭಗವದ್ಗೀತೆಯಲ್ಲಿ ತೆಗಿರಿ, 30ನೇ ಶ್ಲೋಕ ತೆಗಿರಿ ಮಾತಾಜಿ, ಭಗವದ್ಗೀತೆ ಇದ್ರೆ ಅಲ್ಲೇ. ಆಶ್ಚರ್ಯವತ್ ಪಶ್ಚಿತ್ ಕಶ್ಚಿದೇನಂ, ಆಶ್ಚರ್ಯವತ್. ಓದಿ ಅದರದ್ದು ಅನುವಾದ. 2ನೇ ಅಧ್ಯಾಯ 30ನೇ ಶ್ಲೋಕ.
29, 30 ನೋಡಿ. ಅನ್ಮ್ಯೂಟ್ ಮಾಡಿ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಅನುವಾದ ಮಾತ್ರ ಓದ್ಲಾ ಶ್ಲೋಕನು ಅನುವಾದ? ಓದಿ ಮಾತಾಡಿ. ಆಶ್ಚರ್ಯವಾದ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವಾದ್ ವದತಿ ತಥೈವ ಚಾನ್ಯ ಆಶ್ಚರ್ಯವಚ್ಚೈ ನಮನ್ಯ ಶೃಣೋತಿ ಶ್ರುತ್ವಾಪೇನಂ ವೇದನ ಚೈವ ಕಶ್ಚಿತ್. ಅನುವಾದ: ಕೆಲವರು ಆತ್ಮನನ್ನು ಆಶ್ಚರ್ಯದಿಂದ ಕಾಣುತ್ತಾರೆ, ಕೆಲವರು ಅವನನ್ನು ಆಶ್ಚರ್ಯಕರ ಎಂದು ವರ್ಣಿಸುತ್ತಾರೆ, ಮತ್ತೆ ಕೆಲವರು ಅವನು ಆಶ್ಚರ್ಯಕರ ಎನ್ನುವ ಮಾತನ್ನು ಕೇಳುತ್ತಾರೆ, ಇನ್ನು ಕೆಲವರಾದರೋ ಅವನ ವಿಷಯ ಕೇಳಿದರೂ ಒಂದಿಷ್ಟು ಅರ್ಥ ಮಾಡಿಕೊಳ್ಳಲಾರರು. ಹರೇ ಕೃಷ್ಣ. ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆಶ್ಚರ್ಯವತ್. ಈ ಆತ್ಮ ಯಾವ ತರ ಈ ದೇಹದಲ್ಲಿ ಕೆಲವರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ, ಕೆಲವರು ಆಶ್ಚರ್ಯ ಅನ್ನೋ ಮಾತನ್ನು ಕೇಳಿಸ್ಕೋತಾರೆ, ಕೆಲವರು ಆಶ್ಚರ್ಯದಿಂದ ಎಲ್ಲಾನು ಕೂಡ ಗಮನಿಸ್ತಾ ಇದ್ದಾರೆ, ಕೆಲವರಿಗೆ ಇದೆಲ್ಲ ಕೇಳಿಸ್ಕೊಂಡ್ರು ಕೂಡ ಏನು ಅರ್ಥ ಆಗಲ್ಲ. ಬರೀ ದೇಹದ ವಿಚಾರ ಬಿಟ್ರು ಬೇರೆ ಏನು ಮಾಡಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಸೂಕ್ತವಾದ ಆತ್ಮದ ಅಗತ್ಯವನ್ನರಿಯದೆ ದೇಹ ಮತ್ತು ಮನಸ್ಸಿನ ಪ್ರಾಪ್ತಿಯಿಂದಷ್ಟೇ ಯಾರೂ ಸುಖಿ ಆಗಲಾರರು. ಆತ್ಮದ ವಿಚಾರ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಅವ್ರಿಗೆ ದೇಹದ ವಿಚಾರ ಇಟ್ಕೊಂಡು ಅವ್ರು ಯಾವತ್ತೂ ಕೂಡ ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಯಾಕೆ ಅಸುಖ ಇದೆ, ಯಾಕೆ ನಾವು ದುಃಖದಲ್ಲಿದ್ದೀವಿ ಯಾವಾಗ್ಲೂ, ಯಾಕೆ ನಮ್ ಜೀವನದಲ್ಲಿ ಸಮಾಧಾನ ಇಲ್ಲ ಅಂದ್ರೆ ನಾವು ಬರೀ ದೇಹದ ಬಗ್ಗೆ ಮಾತ್ರ ನೋಡ್ತಾ ಇದ್ದೀವಿ. ದೇಹಕ್ ಮಾತ್ರ ಏನ್ ಮಾಡ್ತಾ ಇದೀವಿ, ಸೋಪು, ಸೆಂಟು, ಶಾಂಪು ಹಾಕೊಂಡು ಅದರಿಂದ ಸುಖ ಪಡೆಯೋದಕ್ಕೆ ಯೋಚನೆ ಮಾಡ್ತಾ ಇದೀವಿ. ಒಳಗಡೆ ಹೊಟ್ಟೆಗೆ ಏನ್ ಮಾಡ್ತಾ ಇಲ್ಲ, ನಾವು ಊಟ ಕೊಡ್ತಾ ಇಲ್ಲ. ಅದಕ್ಕೆ ಪ್ರಭುಪಾದರು ಇಲ್ಲಿ ಉದಾಹರಣೆ ಇಡ್ತಾ ಇದ್ದಾರೆ, ದೇಹ ಮತ್ತು ಮನಸ್ಸುಗಳ ಚಿದಾತ್ಮದ ಅಗತ್ಯ ಹೊರ ಆವರಣ ಮಾತ್ರ, ಚಿದಾತ್ಮದ ಅಪೇಕ್ಷೆಯನ್ನು ಪೂರೈಸಬೇಕು. ಪಕ್ಷಿಯು ಪಂಜರವನ್ನು ಶುಚಿಗೊಳಿಸುವುದರಿಂದಷ್ಟೇ ಯಾರೂ ಅಕ್ಕಿಯನ್ನು ಸಂತೈಸಲಾರರು. ಅಕ್ಕಿಯದೇ ಆದ ಬೇಡಿಕೆಯನ್ನು ತಿಳಿಯಲೇಬೇಕು. ಒಂದ್ ಪಂಜರದಲ್ಲಿ ಒಂದು ಗಿಣಿನ ಇಟ್ಟು ಬರೀ ಪಂಜರನ್ ಮಾತ್ರ ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇದ್ರೆ ಗಿಣಿಗೆ ತುಂಬಾ ಸುಖ. ಚಿನ್ನದ ಪಂಜರ ಇಡಿ ಪರವಾಗಿಲ್ಲ, ಆದ್ರೆ ಪಂಜರನ ಬರೀ ಕ್ಲೀನ್ ಮಾಡಿ ನೀವು ಒಳಗಡೆ ಇರೋ ಗಿಣಿಗೆ ನೀವು ಅದಕ್ಕೆ ಏನ್ ಬೇಕಾಗಿರೋದು ಆ ಊಟ ಕೊಡ್ಲಿಲ್ಲ ಅಂದ್ರೆ ಅದು ಸುಖವಾಗಿರತ್ತಾ, ಅಲ್ಲಿ ಆನಂದ ಪಡ್ತಾ ಇರತ್ತಾ? ಇಲ್ವೇ ಇಲ್ಲ. ಅದು ಒದ್ದಾಡಿ 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 ಪ್ರಾಣ ಬಿಟ್ಬಿಡುತ್ತ ಅಷ್ಟೇ. ಅದೇ ಪರಿಸ್ಥಿತಿ ನಮ್ದು ಕೂಡ. ನಮ್ಗೆ ಆತ್ಮದ ಅರಿವು ಎಲ್ಲಿವರೆಗೂ ಆಗಲ್ವೋ, ಆತ್ಮಕ್ಕೆ ಬೇಕಾಗಿರೋದು ಊಟ ಎಲ್ಲಿವರೆಗೂ ಕೊಡೋದಿಲ್ವೋ ಅಲ್ಲಿವರೆಗೂ ನಾವು ಸುಖ ಪಡೆಯೋದಕ್ಕಾಗಲ್ಲ. ಅದಕ್ಕೆ ಆ ಆತ್ಮದ ಊಟ ಏನು, ಅದನ್ನೇ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಧರ್ಮಃ ಸ್ವನಿಷ್ಠಿತ ಪುಂಸ ವಿಕ್ಷ್ವಕ್ಸೇನ ಕಥಾಸುಯ ನೋತ್ಪಾದೇದ್ ಯದಿ ರತಿಂ ಶ್ರಮಯೇವತಿ ಕೇವಲ. ಆ ವಿಕ್ಷ್ವಕ್ಸೇನ, ಆ ಭಗವಂತನ ಕಥೆಯಲ್ಲಿ ರುಚಿ ಬೆಳೆಸ್ಕೊಂಡಿಲ್ಲ ಅಂದ್ರೆ, ಯಾಕಂದ್ರೆ ಜೀವಾತ್ಮಕ್ಕೆ ಬೇಕಾಗಿರೋದು ಊಟ ಎಲ್ಲಿದೆ ಅಂದ್ರೆ ಅದು ಭಗವಂತನಲ್ಲಿ ಮಾತ್ರನೇ ಇರೋದು, ಭಗವಂತನ ಸಂಬಂಧದಲ್ಲಿ ಮಾತ್ರನೇ ಇರೋದು. ಅದರಿಂದ ಪ್ರಭುಪಾದರು ಏನ್ ಹೇಳ್ತಾರೆ, ಮುಂದೆ ಐಕ ಬಂಧನದ ಸೀಮಿತದ ವಲಯದಿಂದ ಪಾರಾಗಿ ಸಂಪೂರ್ಣ ಸ್ವಾತಂತ್ರ್ಯದ ಬಯಕೆಯನ್ನು ಈಡೇರಿಸಿಕೊಳ್ಳುವುದೇ ಚಿದಾತ್ಮದ ಬೇಡಿಕೆ. ಈ ದೇಹದಲ್ಲಿ ಈ ಪ್ರಕಾರವಾಗಿ ಹುಟ್ಟು, ಸಾವು, ರೋಗ, ವೃದ್ಧಾಪ್ಯದಲ್ಲಿ ಇರ್ಬೇಕಂತ ಯಾರಿಗೂ ಇಷ್ಟ ಆಗಲ್ಲ. ಇದರಿಂದ ಹೊರಗಡೆ ಬರ್ಬೇಕು, ನಾನು ಸ್ವತಂತ್ರವಾಗಿರ್ಬೇಕು, ನಾನು ಎಲ್ಲ ತರ ಉಪಾಧಿಗಳಿಂದ ಬಿಡುಗಡೆ ಪಡಿಬೇಕು ಅನ್ನೋದೇ ವಿಚಾರ. ಯಾರಿಗಾದ್ರೂ ಸಾವು ಬರ್ಬೇಕು ಅನ್ನೋದು ವಿಚಾರ ಇದೆಯಾ? ಯಾರಿಗಾದ್ರೂ ವಯಸ್ಸಾಗ್ಬೇಕು ಅನ್ನೋದು ವಿಚಾರ ಇದೆಯಾ? ಯಾರಿಗಾದ್ರೂ ರೋಗದಲ್ಲಿ ಇರ್ಬೇಕು ಅನ್ನೋದು ವಿಚಾರ ಇದೆಯಾ? ಯಾರಾದ್ರೂ 9 ತಿಂಗಳು ತಾಯಿ ಗರ್ಭದಲ್ಲಿ ಮತ್ತೆ ನಿಮ್ಮನ್ನ ಇಡ್ತೀವಿ, ಆ ಮಲ ಮೂತ್ರ ವಾಸನೆ ಇರುತ್ತೆ ಅಂತ ಕತ್ತಲು ಪ್ರಪಂಚದಲ್ಲಿ ನಿಮ್ಮನ್ನ ಇಡ್ತೀವಿ, ಮತ್ತೆ ಇನ್ನೊಂದ್ಸಲಿ ಇಡ್ತೀವಿ ಅಂದ್ರೆ ಯಾರಾದ್ರೂ ಇಷ್ಟಪಡ್ತಾರ? ಇಷ್ಟಪಡಲ್ಲ. ನಿಜವಾಗ್ಲೂ ಅದೆಲ್ಲಾನು. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾ ಇರೋದು, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನು ದರ್ಶನಂ. ಇದು ಹುಟ್ಟು, ಸಾವು, ರೋಗ, ವೃದ್ಧಾಪ್ಯಗಳು ನಮ್ಗೆ ದುಃಖನೇ ಕೊಡ್ತಾ ಇದೆ. ಪ್ರತಿ ಒಬ್ಬರಿಗೂ ದುಃಖ ಕೊಡ್ತಾ ಇದೆ. ಇದು ನನಗೆ, ನಿನಗೆ, ಇವ್ರಿಗೆ ಅಂತಲ್ಲ, ಎಲ್ರಿಗೂ ಅಷ್ಟೇ. ಇದರಿಂದ ಬಿಡುಗಡೆ ಪಡಿಬೇಕು ಅನ್ನೋದೇ ಜೀವಾತ್ಮ ಏನ್ ಮಾಡ್ತಾ ಇದೆ, ತುಡಿತಾ ಇದೆ. ನನಗಿಷ್ಟ ಇಲ್ಲ, ಆದ್ರೇನು ನಾವು ಬಲವಂತವಾಗಿ ಇಂತ ಒಂದು ದೇಹದಲ್ಲಿ ಸಿಕ್ಕಾಕೊಂಡಿದೀವಿ. ನಾವ್ ಇದರಿಂದ ಹೊರಗಡೆ ಬರ್ಬೇಕು. ಗಿಣಿಗೆ ಪಂಜರದಲ್ಲಿ ಇಟ್ಬಿಟ್ರೆ ಅದು ಬಲವಂತವಾಗಿದೆಯಾ ಇಲ್ಲ ಸುಖದಿಂದ ಇದೆಯಾ? ಸುಖ ಪಡ್ತಾ ಇರತ್ತ? ಅದು ಬಲವಂತದಲ್ಲಿದೆ. ಅದೇ ತರ ಜೀವಾತ್ಮಗಳಾಗಿರೋರು ನಾವು ಈ ದೇಹ ಅನ್ನೋ ಪಂಜರದಲ್ಲಿ ಏನಾಗಿದ್ದೀವಿ, ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಈ ಭೌತಿಕ ಜಗತ್ತಿನಲ್ಲಿ ಬಂಧನದಲ್ಲಿ ಸಿಕ್ಕಾಕೊಂಡಿದೀವಿ. ಜೈಲೊಳಗಡೆ ಇದ್ದಂಗೆ ಪರಿಸ್ಥಿತಿ ನಮ್ದು ಪರಿಸ್ಥಿತಿ ಜಗತ್ತು.
ಇಲ್ಲಿ ತ್ರಿವಿಧ ಆಗಿರೋದು ದುಃಖಗಳನ್ನ ನಾವು ನಿರಂತರವಾಗಿ ಅನುಭವ ಮಾಡ್ತಾ ಇದ್ದೀವಿ. ಇದರಿಂದ ಹೊರಗಡೆ ಬರಬೇಕು ಅಂತ ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ, ಜೀವಾತ್ಮನು ಕೂಡ ಅಪೇಕ್ಷೆ ಪಡ್ತಾ ಇದೆ. ಆದ್ರೆ ಅವರು ಬೇರೆ ಬೇರೆ ವಿಧಾನದಲ್ಲಿ ಅದನ್ನ ಸರಿಪಡಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಸರಿಪಡಿಸ್ಬೇಕು ಅಂದ್ರೆ ಇಂತ ಶ್ರೇಷ್ಠ ಆಗಿರೋದು ಋಷಿ ಮುನಿಗಳು ಏನು ಕುತ್ಕೊಂಡು ಚರ್ಚೆ ಮಾಡಿ ಅದಕ್ಕೊಂದು ತೀರ್ಮಾನ ಕೊಡ್ತಾ ಇದ್ದಾರೋ ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಹೋಗ್ಬೇಕು. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಮುಕ್ತ ಪ್ರಕಾಶ ಮತ್ತು ಚೈತನ್ಯವನ್ನು ಕಾಣಬಯಸುತ್ತದೆ. ದೇವೋತ್ತಮ ಪರಮ ಪುರುಷ ಸ್ವರೂಪದ ಪೂರ್ಣ ಚೈತನ್ಯವನ್ನು ಕಾಣುವುದೇ ಪೂರ್ಣ ಸ್ವತಂತ್ರವಾದ ಸಾಧನೆ. ಅದೆಲ್ಲಿವರೆಗೂ ಭಗವಂತನ ಜೊತೆ ಸಂಬಂಧ ಅರ್ಥ ಆಗೋದಿಲ್ವೋ, ಯಾಕೆಂದ್ರೆ ಜೀವಾತ್ಮಕ್ಕೆ ಭಗವಂತನ ಜೊತೆನೆ ಸಂಬಂಧ ಇರೋದು. ಅದಕ್ಕೆ ಚೈತನ್ಯ ಮಹಾಪ್ರಭು ಏನ್ ಹೇಳಿದ್ರು, ಜೀವೇರ ಸ್ವರೂಪೇರ್ ನಿತ್ಯರ ಕೃಷ್ಣದಾಸ. ನಾವೆಲ್ಲರೂ ಕೂಡ ಕೃಷ್ಣನ ಸೇವಕರಾಗಿದ್ದೀವಿ. ನಾವ್ ಬೇರೆ ಬೇರೆಯವ್ರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಕೃಷ್ಣನನ್ನ ಬಿಟ್ಟು. ಅದಕ್ಕೆ ಇಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅದರಿಂದ ಇಲ್ಲಿ ಏನು ನೋತ್ಪಾದೇ ದೇದಿ ವಿಕ್ಷಕ್ಸೇನ ಕಥಾಸುಯ, ಭಗವಂತನಲ್ಲಿ ಆಸಕ್ತಿ ಬರಬೇಕು. ಭಗವಂತನ ಜೊತೆ ನಮ್ ಸಂಬಂಧ ನಾವು ಅರ್ಥ ಮಾಡ್ಕೋಬೇಕು. ಕತೆ ಅಂದ್ರೆ ಸುಮ್ನೆ ಕತೆ ಕೇಳೋದಲ್ಲ. ಜೀವಾತ್ಮ ಮತ್ತೆ ಪರಮಾತ್ಮ, ಭಗವಂತ ಮತ್ತೆ ನಮಗೂ ಏನ್ ಸಂಬಂಧ ಇದೆಯೋ ಆ ಸ್ವರೂಪ ಸಿದ್ಧಿನ ನಾವು ಅನುಭವ ಮಾಡ್ಬೇಕು. ಆ ಅನುಭವಕ್ಕಾಗಿ ಸಾಧನೆಗಳನ್ನ ಮಾಡ್ಬೇಕು. ಕಥೆಯಲ್ಲಿ ಏನಿದೆ ಅಂದ್ರೆ ಅಂತ ಸಾಧನೆ ಮಾಡ್ಕೊಂಡಿರುವಂತ ಮಹಾನ್ ಭಕ್ತರದು ಚರಿತ್ರೆ ಇದೆ ಅದರಲ್ಲಿ. ಅದು ಪ್ರಹ್ಲಾದ್ ಮಹಾರಾಜರಿರ್ಬೋದು, ಧ್ರುವ ಮಹಾರಾಜರಿರ್ಬೋದು, ಅಂಬರೀಷ್ ಮಹಾರಾಜರಿರ್ಬೋದು, ಈ ಕಡೆ ಸೂತ ಗೋಸ್ವಾಮಿಗಳು, ಸುಖದೇವ್ ಗೋಸ್ವಾಮಿಗಳು ಇರ್ಬೋದು, ಆ ಕಡೆ ಪರೀಕ್ಷಿತ್ ಮಹಾರಾಜರಿರ್ಬೋದು, ಕುಂತಿ ದೇವಿ ಇರ್ಬೋದು, ದ್ರೌಪದಿ ದೇವಿ ಇರ್ಬೋದು, ಸುಧಾಮ ಇರ್ಬೋದು. ಇಬ್ಬರದ ಕತೆ ಇರೋದು. ಅಂತ ಚರಿತ್ರೆಗಳನ್ನ ಅವ್ರು ಯಾವ ತರ ಭಗವಂತನ ಜೊತೆ ಅವ್ರು ಮತ್ತೆ ಪುನಃ ಸ್ಥಾಪನೆ ಆಯ್ತು ಅವ್ರ ಸಂಬಂಧ, ಅವ್ರು ಯಾವ ತರ ಮತ್ತೆ ಭಗವಂತನ ಧಾಮಕ್ ವಾಪಸ್ ಹೋದ್ರು, ಅದನ್ನ ಕೇಳೋದೇ ಕಥೆನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಅವರು ಯಾವ ತರ ಸಾಧನೆ ಮಾಡಿದಾರೋ, ಅವ್ರ ಗುರುಗಳೇ ಅವ್ರಿಗೆ ಹೆಂಗೆ ಸಾಧನೆಗೆ ಅವಕಾಶ ಮಾಡಿ ಕೊಟ್ರು, ಅದೇ ತರ ನಮಗೂ ನಮ್ಮ ಗುರುಗಳು ಏನ್ ಹೇಳ್ತಾ ಇದ್ದಾರೋ ಆ ಪ್ರಕಾರವಾಗಿ ನಾವು ಕೂಡ ಕುತ್ಕೊಂಡು ಏನ್ ಮಾಡ್ಬೇಕು, ಸಾಧನೆನ ಮಾಡ್ಬೇಕು. ಅದು ಕತೆ. ನಾವು ಕೇಳಿಸ್ಕೊಂಡು ಸುಮ್ನೆ ನಮ್ದೇ ಆಗಿರೋದು ವಿಚಾರ ಮಾಡ್ತಾ ಹೋಗೋದಲ್ಲ. ವಿನಯಪೂರ್ವಕವಾಗಿ ಎಚ್ಚರಿಕೆಯಿಂದ ನಾವೇನ್ ಮಾಡ್ಬೇಕು. ಅವಾಗ ಏನಾಗತ್ತೆ, ಈ ದೇಹ ಭೌತಿಕ ಈ ಒಂದು ಜೈಲಿಂದ, ಈ ಒಂದು ಪಂಜರದಿಂದ ಜೀವಾತ್ಮ ಆಗಿರೋರು ನಾವು ಸ್ವತಂತ್ರವಾಗಿ ಬಿಡುಗಡೆ ಆಗ್ಬಿಡ್ತೀವಿ. ಇಲ್ಲ ಅಂದ್ರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನೀ ಜಠರೇ ಶಯನಂ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಉಡಮತೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಅಂತ ಭಗವಂತನ ಜೊತೆ ನಮ್ಮ ಸಂಬಂಧ ಏನಿರ್ಬೇಕು, ಅರ್ಥ ಆಗ್ಬೇಕು. ಅವಾಗ ಪೂರ್ಣ ಸ್ವತಂತ್ರ ನಮಗೆ ಸಾಧನೆ ಆಗುತ್ತೆ. ದೇವರನ್ನು ಕುರಿತು ಸುಪ್ತ ಪ್ರೇಮ ಎಲ್ಲರಲ್ಲೂ ಇರುತ್ತದೆ. ದೇಹ ಮತ್ತು ಮನಸ್ಸುಗಳಿಗೆ ಇರುವ ಲೌಕಿಕ ಮೋಹದ ಮೂಲಕವೇ ಆಧ್ಯಾತ್ಮಿಕ ಅಸ್ತಿತ್ವದ ವ್ಯಕ್ತವಾಗುತ್ತದೆ. ಅದಕ್ಕಾಗಿ ಇಲ್ಲಿ ನೋಡಿ ಪ್ರಭುಪಾದ್ರು ಹೇಳ್ತಾರೆ, ಈ ದೇಹ ಇಲ್ಲ ದೇಹದ ವಿಚಾರ ಅಲ್ಲ ಅಂದ್ರೆ ದೇಹ ಭಗವಂತ ಅದಕ್ಕಾಗಿನೇ ಕೊಟ್ಟಿದ್ದಾನೆ. ಯಾಕೆ? ಸುಪ್ತ ಆಗಿರೋದು ಭಗವಂತ ಮತ್ತೆ ಭಗವಂತನ ಜೊತೆ ಸಂಬಂಧ ಗಳಿಸೋದಕ್ಕಾಗಿ ಈ ಒಂದು ದೇಹನ ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ದಾಸರೇನ್ ಹೇಳಿದ್ರು, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧಾರಣವಲ್ಲ ಸಾಧು ಪ್ರಿಯನೇ, ಅಪಮೃತ್ಯು ಪರಿಹರಿಸು ಅನಿಲ ದೇವ. ಸಾಧನೆ ಶರೀರ ಕೊಟ್ಟಿದ್ದಾನೆ ಭಗವಂತ. ಈ ದೇಹ ಕೊಟ್ಟಿರೋದೇ ಅದಕ್ಕಾಗಿ, ಈ ಮನುಷ್ಯ ಜನ್ಮ ಇರೋದೇ ಅದಕ್ಕಾಗಿ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಈ ನಾಲಿಗೆ ಕೊಟ್ಟಿರೋದು ಬೇರೆ ಬೇರೆ ಕಥೆಗಳನ್ನ, ಬೇರೆ ಬೇರೆ ಲೌಕಿಕ ವಿಚಾರಗಳನ್ನ ಮಾತಾಡೋದಕ್ಕಲ್ಲ. ಈ ನಾಲಿಗೆ ಕೊಟ್ಟಿರೋದು ಯಾಕೆ? ಭಗವಂತನ ಕಥೆಗಳನ್ನ ಮಾತಾಡೋದಿಕ್ಕೆ, ಭಗವಂತನ ನಾಮಗಳನ್ನ ಜಪ ಮಾಡೋದಿಕ್ಕೆ. ಈ ಕಿವಿಗಳನ್ನ ಕೊಟ್ಟಿರೋದು ಬೇರೆ ಬೇರೆ ವಿಚಾರಗಳನ್ನ ಕೇಳಿಸ್ಕೊಳಕ್ಕಲ್ಲ, ಭಗವಂತನ ಕಥೆಗಳನ್ನ ಕೇಳಿಸ್ಕೊಳೋದಿಕ್ಕೆ ಕಿವಿ ಕೊಟ್ಟಿದ್ದಾರೆ. ಶೃಣುವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಸುಹೃ ಸತಂ. ಈ ಅದ್ಭುತ ಆಗಿರೋದು ಮನುಷ್ಯ ಜನ್ಮದಲ್ಲಿ ಒಳ್ಳೆ ಕಿವಿ ಭಗವಂತ ಕೊಟ್ಟಿದ್ದಾನೆ. ನಾವು ಅದನ್ನ ಉಪಯೋಗಿಸ್ಕೋಬೇಕು. ಅದಕ್ಕೆ ದಾಸನ್ ಇನ್ನೊಂದ್ ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ, ಹರಿ ಹರಿ ಗೋವಿಂದ ಅನ್ನೋ ಒಂದು ಹಾಡಲ್ಲಿ ಅವ್ರು ಹೇಳ್ತಾರೆ, ಹರಿಗೆರಗದ ತಲೆ ಆವಿನ ವಿಷ ತಲೆ. ಯಾವಾಗ ಭಗವಂತನಿಗೆ ಎರಗಲ್ವಲ್ಲ ಈ ತಲೆ, ಅದೇನಾಗಿರುತ್ತೆ, ಆವಿನ ವಿಷ ತಲೆ.
ದುರ್ಯೋಧನನ ತಲೆ. ದುರ್ಯೋಧನ ಯಾವ ತರ, ಅವನು ಎರಗ್ಲೇ ಇಲ್ವಲ್ಲ, ಆ ತರ ತಲೆ ಆಗ್ಬಿಡುತ್ತೆ. ಈ ತರ ಪ್ರತಿ ಒಂದು ಇಂದ್ರಿಯಗಳ ಬಗ್ಗೆ ಅವರು ವರ್ಣನೆ ಮಾಡ್ತಾ ಹೋಗ್ತಾರೆ. ನಾವು ನೋಡೋಣ ಸ್ವಲ್ಪ ಅದು, ಆದ್ರೆ ನಾಳೆ ನಾವು ಅದ್ರ ಬಗ್ಗೆ ಒಂಚೂರು ಚರ್ಚೆ ಮಾಡೋಣ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಅಂತ ದೇಹ ನಮ್ಗೆ ಕೊಟ್ಟಿದಾನಲ್ಲ, ಆ ದೇಹದಿಂದ ನಾವೇನ್ ಮಾಡ್ಬೇಕು, ಭಗವಂತನ ಸೇವೆಯಲ್ಲಿ ಎಲ್ಲರೂ ತೊಡಗ್ಬೇಕು. ಅದೇ ಇಲ್ಲಿ ಏನ್ ಹೇಳ್ತಾ ಇದಾರೆ, ವೃತ್ತಿ, ಅದೇ ವೃತ್ತಿ. ಅದು ಬಿಟ್ರೆ ಬೇರೆ ಯಾವ್ದು ವೃತ್ತಿ ಇಲ್ಲ. ಅದು ಏನೇ ಕೆಲಸ ಮಾಡ್ತಾ ಇದ್ರೇನು ಕೂಡ ಆ ಕೆಲಸದ ಕೇಂದ್ರ ಆಗಿ, ಅದು ನಾವು ಕಿವಿಯಿಂದ ಕೇಳಿಸ್ಕೋಬಹುದು, ಕಣ್ಣಿಂದ ನೋಡ್ಬೋದು, ಮೂಗಿಂದ ವಾಸನೆ ತಗೋಬಹುದು, ನಾಲ್ಗೆಯಿಂದ ರುಚಿ ನೋಡ್ಬೋದು. ನಾವ್ ಇದನ್ನೆಲ್ಲ ಮಾಡ್ಲೇಬೇಕು, ಮಾಡೇ ಮಾಡ್ತೀವಿ. ಮಾಡ್ದಿರಾ ಇದೀವ? ಊಟ ಮಾಡ್ದಿರಾ ಯಾರಾದ್ರೂ ಇದಾರಾ? ಇಲ್ಲ. ಊಟ ಮಾಡಿ ಊಟ ಮಾಡ್ದಿರಾ ಬದುಕಕ್ಕೆ ಸಾಧ್ಯ ಇಲ್ಲ. ಆದ್ರೆ ಊಟ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿ, ಭಗವದ್ಗೀತೆಯಲ್ಲಿ ಯಾವ ತರ ಹೇಳಿದ್ವಿ ಆ ಪ್ರಕಾರವಾಗಿ ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ನಾವೇನ್ ಮಾಡ್ಬೇಕು, ಅದನ್ನ ಸ್ವೀಕರಿಸ್ಬೇಕು. ಅದನ್ನೇ ಇಲ್ಲೇನ್ ಹೇಳ್ತಾ ಇದಾರೆ, ವಿಕ್ಷ್ವಕ್ಸೇನ ಕಥಾಸುಯಃ ನೋತ್ಪಾದೆಯದಿ ಯದಿ ರತಿ. ಅದರಲ್ಲಿ ರತಿ, ಆಕರ್ಷಣೆ ನಮ್ಗೆ ಸಿಗುತ್ತೆ. ಇಲ್ಲ ಅಂದ್ರೆ ನಾವ್ ಮಾಡೋ ಊಟ ಇರ್ಬೋದು, ನಾವ್ ಮಾಡೋ ನಿದ್ದೆ ಇರ್ಬೋದು, ನಾವ್ ಕೇಳಿಸ್ಕೊಳೋ ವಿಚಾರಗಳಿರ್ಬೋದು, ಅದೆಲ್ಲ ಶ್ರಮಯೇವಹಿ ಕೇವಲ ಸಂಪೂರ್ಣವಾಗಿ ವ್ಯರ್ಥ ಆಗಿರೋದು ವಿಚಾರ. ಇಲ್ಲಿವರೆಗೂ ನಾವು ಅರ್ಥ ಮಾಡಿದೀವಿ. ಇಲ್ಲಿಗೆ ಸಮಯನೂ ಮುಗೀತು. ಮುಂದಿನ ಒಂದು 8-10 ಲೈನ್ ಭಾವಾರ್ಥನ ನಾವು ನಾಳೆ ನೋಡೋಣ. ಜೊತೆಲಿ ಪುರಂದರದಾಸರ ಒಂದು ಹಾಡನ್ನು ಕೂಡ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಅದರಲ್ಲಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಪ್ರತಿ ಒಂದು ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ಅದನ್ನ ಉಪಯೋಗ ಆಗಿಲ್ಲ ಅಂದ್ರೆ ಅದು ಯಾವ ತರ ವ್ಯರ್ಥ ಆಗತ್ತೆ ಅನ್ನೋದನ್ನ ಅದರಲ್ಲಿ ತುಂಬಾ ಚೆನ್ನಾಗಿ ತಿಳುವಳಿಕೆ ಕೊಟ್ಟಿದ್ದಾರೆ. ಅದನ್ನ ನಾವು ನಾಳೆ ಸ್ವಲ್ಪ ಚರ್ಚೆ ಮಾಡಿ ಈ ಒಂದು ಶ್ಲೋಕನ ಅರ್ಥ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಶ್ರೀಮದ್ ಭಾಗವತಂ ಕಿ ಜೈ. ಜಗದ್ಗುರು ಶಿಲ. ಇದರಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಸ್ಥೂಲ ಶರೀರದಲ್ಲಿ ಜೀವಾತ್ಮ ಇರುತ್ತೆ, ಬಟ್ ಸೂಕ್ಷ್ಮ ಶರೀರದಲ್ಲೂ ಇರುತ್ತಾ ಪ್ರಭು ಜೀವಾತ್ಮ, ಅಥವಾ ಮನಸ್ಸು ಬುದ್ಧಿ ಅಹಂಕಾರ ಮಾತ್ರ ಇರುತ್ತಾ? ಪ್ರಶ್ನೆ ಪ್ರಭು. ಪ್ರಭು, ಸ್ಥೂಲ ಶರೀರದಲ್ಲೂ ಮತ್ತೆ ಸೂಕ್ಷ್ಮ ಶರೀರದಲ್ಲೂ ಕೂಡ ಎರಡಕ್ಕೂ ಕಾರಣನೇ ಆತ್ಮ ಇದ್ದಾಗ ಮಾತ್ರನೇ ಎರಡೂ ಕೆಲಸ ಮಾಡೋದು. ಆತ್ಮ ಇಲ್ಲ ಅಂದ್ರೆ ಯಾವುದು ಕೆಲಸ ಮಾಡಲ್ಲ ಪ್ರಭು. ಅದು ಸೂಕ್ಷ್ಮ ಶರೀರ ಏನಾಗುತ್ತೆ ಅಂದ್ರೆ, ಸ್ಥೂಲ ಶರೀರ ಬಿಟ್ಟಾಗ ನಮ್ ಕರ್ಮಾನುಸಾರವಾಗಿ ನಾವೇನು ಅಪೇಕ್ಷೆ ಪಟ್ಟಿದ್ದೀವೋ ಆ ಪ್ರಕಾರವಾಗಿ ಈ ಸೂಕ್ಷ್ಮ ಶರೀರ ಏನ್ ಮಾಡುತ್ತೆ, ನಮ್ಮನ್ನ ಇನ್ನೊಂದು ದೇಹಕ್ಕೆ ಕರ್ಕೊಂಡು ಹೋಗುತ್ತೆ. ಆತ್ಮದ ಜೊತೆ ಈ ಸೂಕ್ಷ್ಮ ಶರೀರ, ಆತ್ಮ ಏನ್ ಮಾಡುತ್ತೆ, ಸೂಕ್ಷ್ಮ ಶರೀರದ ಜೊತೆ ಇನ್ನೊಂದು ದೇಹನ ಪ್ರವೇಶ ಮಾಡುತ್ತೆ. ಬೇರೆ ಏನಾದ್ರೂ ಪ್ರಶ್ನೆ? ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ. ಪ್ರಭು, ಇದು ಅಲ್ಪಜ್ಞರಾದ ಮನುಜರಿಗೆ ಆ ಚಿದಾತ್ಮದ ಅಗತ್ಯಗಳ ಅರಿವು ಇರುವುದಿಲ್ಲ ಅಂತ ಅಂದ್ರೆ, ಚಿದಾತ್ಮ ಅಂದ್ರೆ ಆತ್ಮನೇನಾ ಪ್ರಭು? ಹೌದು, ಚೈತನ್ಯ ರೂಪ ಆಗಿರೋ ಆತ್ಮನೇ ಈ ದೇಹಕ್ಕೆ ಕಾರಣ ಆಗಿರೋದು. ಆದ್ರೆ ಅಲ್ಪಜ್ಞರಾಗಿರೋರು, ತಿಳುವಳಿಕೆ ಇಲ್ದಿರ ಇರೋರು, ಪ್ರಾಣಿ ಪ್ರಜ್ಞೆ ಇಟ್ಕೊಂಡಿರೋರಿಗೆ ಆತ್ಮದ ವಿಚಾರ ಇರಲ್ಲ, ಬರೀ ದೇಹದ ವಿಚಾರ ಇರುತ್ತೆ. ಇವಾಗ ಒಂದ್ ನಾಯಿಗೆ ನಾನ್ ನಾಯಿ ಅನ್ನೋದು ಮಾತ್ರನೇ ಯೋಚನೆ ಮಾಡಕ್ ಆಗತ್ತೆ ಹೊರತು ಯಾವತ್ತೂ ಕೂಡ ನಾನು ಆತ್ಮ ಅಂತ ಯೋಚನೆ ಮಾಡೋದಿಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಮನುಷ್ಯರಿಗೆ ಮಾತ್ರ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಭಾಗವತ ಮುಂದೆ ಏನ್ ಹೇಳುತ್ತೆ, ಆಹಾರ ನಿದ್ರಾ ಭಯ ಮೈಥುನಂ ಸಾಮಾನ್ಯ ಮೇತದ್ ಪಶುಭಿರ್ ನರಾಣಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿಹಿ ಸಮಾನ. ಧರ್ಮದ ವಿಚಾರ ಇಲ್ಲ ಅಂದಾಗ ಅವನೇನಾಗ್ತಾನೆ, ಪಶುಗಳ ಸಮಾನವಾಗಿ ಜೀವನ ನಡೆಸ್ತಾನೆ ಅನ್ನೋದೇ ವಿಚಾರ ಇದೆ. ಪ್ರಭು, ಇದು ITBT-ಲೆಲ್ಲ ವರ್ಕ್ ಮಾಡ್ತಾರಲ್ಲ ಪ್ರಭು, ಅದನ್ನ ಅವರ ವೃತ್ತಿಯನ್ನ ನಾವು ಕೃಷ್ಣನಿಗೆ ಸಂಬಂಧಪಟ್ಟಂಗೆ ಹೆಂಗೆ ಅಳವಡಿಸ್ಕೊಳಕ್ಕಾಗತ್ತೆ? ಅದನ್ನ ಸ್ವಲ್ಪ ಹೇಳಿ. ಯಾರು ಪ್ರಶ್ನೆ ಕೇಳ್ತಾರೆ? ಇದು ಶೋಭಾರಾಣಿ ಅಂತ. ಶೋಭಾ ಮಾತಾಜಿ, ಇವಾಗ ಕೆಲ್ಸದ ಉದ್ದೇಶ ಏನು? ನಾನು ಅದನ್ನೇ ಪ್ರಾರಂಭದಲ್ಲಿ ಹೇಳಿದೆ, ಏನು, ನಾವ್ ಈ ದೇಹನ ಪೋಷಣೆ ಮಾಡ್ಕೋಬೇಕು ಅಂತಾನೆ ನಾವೇನ್ ಮಾಡಿದೀವಿ, ಅದ್ರೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಮೊದಲನೇದೇನು? ಹೊಟ್ಟೆಗೆ ಊಟನೇ, ಕರೆಕ್ಟ್ ಅಲ್ವಾ? ಅದಕ್ಕೆ ಇಲ್ಲಿ ಶಾಸ್ತ್ರ ಏನ್ ಹೇಳ್ತಾ ಇದೆ, ಭಗವದ್ಗೀತೆ ಏನ್ ಹೇಳ್ತಾ ಇದೆ,
ನಾವ್ ಯಾವಾಗ ಆ ಒಂದು ಹಣನ ಗಳಿಸಿ ನಾವು ಊಟ ಮಾಡ್ತಾ ಇದೀವಲ್ಲ ಮಾತಾಜಿ, ಅದನ್ನ ನಾವೇನ್ ಮಾಡ್ಬೇಕು, ಫಸ್ಟ್ ಭಗವಂತನಿಗೆ ನೈವೇದ್ಯ ಮಾಡಿ ಆ ಪ್ರಸಾದ ರೂಪದಲ್ಲಿ ನಾವು ಅದನ್ನ ಸ್ವೀಕರಿಸಿದಾಗ ನಾವ್ ಮಾಡಿರುವಂತ ಕೆಲಸ ಕೃಷ್ಣ ಪ್ರಜ್ಞೆಯಲ್ಲೇ ಆಗಿರುತ್ತದು. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ನಾನು. ಅರ್ಥ ಆಯ್ತು. ನಾವ್ ಏನೇ ಕೆಲಸ ಮಾಡಿದ್ರೇನು ಕೂಡ ಅದ್ ಯಾವ್ದಾದ್ರು ಕೆಲಸ ಇರ್ಲಿ, ಉದ್ದೇಶ ಏನು, ನಮ್ಮ ದೇಹ ರಕ್ಷಣೆ ಮಾಡೋದಕ್ಕೆ, ದೇಹ ಪೋಷಣೆ ಮಾಡೋದಕ್ಕಾಗಿ ನಾವು ಈ ಒಂದು ಹಣನ ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾರೋ, ಯಜ್ಞಾಶಿಷ್ಟ ಶೀನೋ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಪುಂಜತೆ ತೊಗಂ ಪಾಪಯೇ ಪಚಂತ್ಯಾತ್ಮ ಕಾರಣ. ನಾವು ಯಜ್ಞ ಶೇಷ ಅಂದ್ರೆ ಭಗವಂತನಿಗೆ ನೈವೇದ್ಯ ಮಾಡಿರುವಂತ ಪ್ರಸಾದಗಳನ್ನ ನಾವೇ ಆ ಒಂದು ಊಟನ ಆ ಪ್ರಕಾರವಾಗಿ ಸ್ವೀಕರಿಸ್ಬೇಕು. ಅದಕ್ಕೆ ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕು. ಮತ್ತೆ ನಾವು ಅನುಸಂಧಾನ ಮಾಡ್ದಾಗ್ಲೂ ಕೂಡ, ನಾವು ಊಟ ಮಾಡ್ತಾ ಇದ್ದೀನಿ ಅಂದಾಗ್ಲೂ ಕೂಡ ನಮ್ ನಾಲ್ಗೆ ರುಚಿಗಾಗಿ ಪ್ರಸಾದ ತಗೋತಾ ಇಲ್ಲ. ಭಗವಂತ ಪರಮಾತ್ಮ ಆಗಿ ಹೃದಯದ ಭಗವಂತ ಹೊಟ್ಟೆಲ್ಲೂ ಕೂಡ ಈ ಜೀರ್ಣ ಶಕ್ತಿನ ಮಾಡೋದು ಕೂಡ ಅವರೇನೆ. ಅವರು ಇದನ್ನ ನನ್ನ ಹೊಟ್ಟೆಯಲ್ಲಿದ್ದನ್ನು ಕೂಡ ಅವರೇ ಇದನ್ನ ಅನುಭವ ಮಾಡ್ಬೇಕು ಅನ್ನೋ ಅನುಸಂಧಾನ ಇಟ್ಕೋತೀವಿ. ಅದನ್ನ ಮುಂದುವರಿತಾ ನಿಮ್ಗೆ ಗೊತ್ತಾಗುತ್ತೆ. ಯಾವಾಗ ಜಪ ಮಾಡ್ತೀವೋ ಚೆನ್ನಾಗಿ, ಯಾವಾಗ ಕುತ್ಕೊಂಡು ಭಾಗವತ ಭಗವದ್ಗೀತೆ ಅಧ್ಯಯನ ಮಾಡ್ತೀವೋ, ಅವಾಗ ನಮ್ಗೆ ಅರ್ಥ ಆಗುತ್ತೆ ಈ ದೇಹ ರಚನೆ, ಈ ದೇಹನೂ ಕೂಡ ನಡೆಸ್ತಾ ಇರೋದು ಭಗವಂತನೇ ಹೊರತು ನಾನು ಇದರಲ್ಲಿ ಅನುಭವ ನಿಮಿತ್ಯ ಮಾತ್ರ ಆಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋದು ನಮ್ಗೆ ಪ್ರಜ್ಞೆ ಪ್ರಾಪ್ತಿ ಆಗುತ್ತೆ. ಅವಾಗ ಪ್ರತಿ ಒಂದು ಕೆಲ್ಸ ಅದು ₹1 ಬಂದ್ರೇನು ಕೂಡ ಅದು ಯಾವ್ದ್ರಿಂದನಾದ್ರೂ ಬರ್ಲಿ, ಅದು ಸದುಪಯೋಗಕ್ಕೆ ಬಂತು, ಅದು ಸುಕೃತದಲ್ಲಿ ಬಂತು ಅನ್ನೋದೇ ವಿಚಾರ. ಅದನ್ನ ಬಿಟ್ಟು ನಾವ್ ಯಾವಾಗ ನಮ್ ಇಂದ್ರಿಯಗಳನ್ನ ತೃಪ್ತಿ ಪಡಿಸೋದಕ್ಕಾಗಿ ನಾವ್ ಅದನ್ನ ಉಪಯೋಗಿಸ್ಕೋತೀವೋ, ಅವಾಗ ಖಂಡಿತವಾಗ್ಲೂ ಅದರಿಂದ ಕರ್ಮಗಳನ್ನ ನಾವು ಅನುಭವಿಸ್ತೀವಿ. ಮತ್ತೆ ನಾವು ಈ ಹುಟ್ಟು ಸಾವಿನ ಚಕ್ರಕ್ಕೆ ಬಂದ್ಬಿಡ್ತೀವಿ. ಅದೇ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆಯಲ್ಲಿ ಬಿಟ್ಬಿಡೋದೇನು ಇಲ್ಲ. ನೀವ್ ಎಲ್ಲಾ ಕೆಲ್ಸಗಳನ್ನ ಭಗವಂತನ ಸೇವಾ ಮುಖಾಂತರವಾಗಿ ಮಾಡ್ಬೇಕು. ನಿಮ್ ಗಳಿಸಿರೋ ಹಣನ ನೀವು ಧರ್ಮ ಪ್ರಚಾರಕ್ಕಾಗಿ, ಭಗವದ್ಗೀತೆ ವಿತರಣೆಗಾಗಿ ಸ್ವಲ್ಪ ಭಾಗನ ನೀವು ಯಾವಾಗ ಅದನ್ನ ಉಪಯೋಗಿಸ್ತೀರೋ, ಅವಾಗ ಏನಾಗುತ್ತೆ, ನಮ್ಮ ಈ ಉಗ್ರ ಕರ್ಮಗಳಿಂದ ಭಗವಂತ ನಮ್ಮನ್ಗೆ ರಕ್ಷಣೆ ಕೊಟ್ಬಿಡ್ತಾರೆ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿಗೆ ನಾವು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಸೋಣ. ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳಿ. ನಾವು ನಾಳೆ ಬೆಳಿಗ್ಗೆ ಮತ್ತೆ 5 ಗಂಟೆಗೆ ನೀವೆಲ್ಲರೂ ಕೂಡ ಜಪದಲ್ಲಿ ಬನ್ನಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.